ದಲಿತ ಅನ್ನುವಂತಹ ಪದವನ್ನು ಇಟ್ಕೊಂಡು ಸೊಕಾಲ್ಡ್ ರಾಜಕೀಯ ಪಕ್ಷಗಳು ಅದು ಯಾವ ರೀತಿ ರಾಜಕೀಯ ಮಾಡಬೇಕು ಎಲ್ಲವನ್ನ ಮಾಡ್ತಿದ್ದಾವೆ. ದಲಿತ ಅನ್ನೋರನ್ನು ಅಥವಾ ದಲಿತರನ್ನು ರಾಜಕೀಯ ಮಾಡೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನು ದಯವಿಟ್ಟು ದಲಿತರ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ಇನ್ನೂ ಒಂದಷ್ಟುಗಳ ವರ್ಷಗಳ ಕಾಲ ನೀವು ದಲಿತರಾಗಿ ಉಳ್ಕೊಳ್ಬೇಕಾಗತ್ತೆ. ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ರಾಜಕೀಯ ಮಾಡ್ತಿದ್ದಾರೆ. ಇದನ್ನು ಕಾಂಗ್ರೆಸ್ಸು ಮಾಡಿದೆ, BJPಯೂ ಮಾಡ್ತಾ ಇದೆ. ಈಗ ನೋಡಿ CM PM ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನೀವು ಮಾಡಿ ನೋಡೋಣ, ನೀವು ಮಾಡಿ CMನ, ನೀವು ಮಾಡಿ PMನ ಅಂಥೇಳಿ ಆ ದಲಿತ ದಾಳದ ಪ್ರಯೋಗದಲ್ಲಿ ಬ್ಯುಸಿಯಾಗಿದ್ದಾರೆ. ಜನಕ್ಕೊಂದು ಸಬ್ಜೆಕ್ಟನ್ನು ಕೊಡಬೇಕು, ವಿಷಯ ಕೊಡಬೇಕು, ಅದರಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಇದುವರೆಗೂ ಕೂಡ ಹಿಸ್ಟ್ರಿ ಅಂತ ನೋಡಿದ ಸಂದರ್ಭದಲ್ಲಿ ದಲಿತರನ್ನು ಉದ್ಧಾರ ಮಾಡಿದವರು ಯಾರಿದ್ದಾರೆ? ಎಷ್ಟು ಪ್ರಮಾಣದಲ್ಲಿದೆ ಅದು ನೋಡಿ. ತಳಮಟ್ಟದಲ್ಲಿರುವಂತಹ ಸಮುದಾಯನ ಮುಖ್ಯವಾಹಿನಿಗೆ ತರಬೇಕು. ಅಲ್ಲೂ ಕೂಡ ಎಜುಕೇಷನ್ ಬೇಕು, ಸಿವಿಲೈಸೇಷನ್ ಬೇಕು. ಅವರು ಕೂಡ ಸುಂದರವಾಗಿ ಬದುಕನ್ನು ಕಟ್ಕೊಳ್ಬೇಕು ಅಂತ ಬರೀ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ ಅನ್ನೋದಾದರೆ, ಇವತ್ತು ದಲಿತರು ಕೂಡ ಪ್ರಜ್ಞಾವಂತರಿದ್ದಾರೆ, ಪ್ರಜ್ಞಾವಂತರಾಗ್ತಾ ಇದ್ದಾರೆ. ಪಾಠ ಕಲಿಸೋ ದಿವಸ ದೂರ ಇಲ್ಲ. ಆದರೆ ಈ ರಾಜಕೀಯ ನಾಯಕರು, ಪಕ್ಷಗಳು ಯಾವ ರೀತಿ ದಲಿತ ಅನ್ನುವಂಥ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾರೆ ನೋಡಿ, ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ನಾನು ದಿವ್ಯಶ್ರೀ. ದಲಿತ ದಾಳದ ಪ್ರಯೋಗ BJP ಮತ್ತು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಯಾರೂ ಕೂಡ ದಲಿತ ಸಮುದಾಯಗಳನ್ನು ಉದ್ಧಾರ ಮಾಡಿದವರು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಮಾಡಿದರೂ ಕೂಡ ಹಾರ್ಡ್ಲಿ -%. ಆದರೂ ಪ್ರತಿ ಸಲ ಚುನಾವಣೆ ಬಂದಾಗ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ನೀವೇನು ಕಮ್ಮಿನಾ, ನೀವೇನು ಮಾಡಿದ್ದೀರಾ, ಈ ಥರದ ಮಟ್ಟಕ್ಕೆ ಹೋಗುತ್ತೆ ನೋಡಿ. ಖರ್ಗೆಯನ್ನು PM ಅಭ್ಯರ್ಥಿ ಮಾಡಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ಇದ್ದಾರಲ್ಲ, ಅವ್ರನ್ನ PM ಮಾಡಿ, ನೀವು ಅಭ್ಯರ್ಥಿ ಅಂತ ಘೋಷಿಸಿ, ನೀವು ದಲಿತರನ್ನ ಬೆಳೆಸೋರಲ್ವ ನೀವು ಅಂತ ವಿಜಯೇಂದ್ರ ಮಾತಾಡಿದ್ದಾರೆ. ಕೌಂಟ್ರು, ಇದಕ್ಕೊಂದು ಕೌಂಟ್ರ್ ಕೊಟ್ಟಿಲ್ಲ ಅಂದ್ರೆ ಅದು ಕಾಂಗ್ರೆಸ್ಸೇ ಅಲ್ಲ. ಗೋವಿಂದ ಕಾರಜೋಳ ಇದ್ದಾರಲ್ಲ, ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿ, ನೀವು ಕಾರಜೋಳರನ್ನ CM ಅಭ್ಯರ್ಥಿ ಅಂತ ಘೋಷಿಸಿ. ವಿಜಯೇಂದ್ರ ಕೊಟ್ಟಂತಹ ಹೇಳಿಕೆಗೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ತಿರುಗೇಟಿದು. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಗಿದೆಯಲ್ಲ, ಅದನ್ನು ಪ್ರಸ್ತಾಪಿಸಿ ಕೂಡ ತಿರುಗೇಟನ್ನು ಕೊಡಲಾಗಿದೆ. ದಲಿತರನ್ನೇ PM ಆಗಿ ಮಾಡುವುದಕ್ಕೆ CM ಸವಾಲನ್ನು ಎಸೆದಿದ್ದಾರೆ. ರಾಜಕೀಯ ಪಕ್ಷಗಳು ಹೆಸರಿಗೆ ಹೇಳ್ಕೊಳ್ಳೋದಕ್ಕಷ್ಟೇ. ಒಂದು ರಾಜಕೀಯ ಪಕ್ಷ ಅಂದಾಗ ಅವರ ಬದ್ಧತೆ, ಜವಾಬ್ದಾರಿ ಎಲ್ಲವನ್ನ ಮರೆತ ಹಾಗೆ ಕಾಣ್ತಾ ಇದೆ. ಹಿಂದಿನ ರಾಜಕೀಯನೇ ಬೇರೆ, ಇವತ್ತಿನ ರಾಜಕೀಯ ಬದಲಾಗ್ಬಿಟ್ಟಿದೆ. ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಗರಣಗಳ ಕೂಪದಲ್ಲಿ ಸಿಲುಕೊಂಡಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ. ಒಬ್ಬ ನಾಯಕ ಮತ್ತೊಬ್ಬ ನಾಯಕನ ತೇಜೋವಧೆ ಮಾಡುವಂಥದ್ದು, ಕೇಸ್ಗಳು, ಇದರಲ್ಲೇ ಮುಳುಗಿ ಹೋಗಿದ್ದಾರೆ. ಜನರಿಗೆ ಬೇಕಾದಂತಹ ಅಭಿವೃದ್ಧಿಯನ್ನು ಕೊಡೋದರಲ್ಲಿ ನಿಷ್ಪ್ರಯೋಜಕ ಆಡಳಿತ ಸರ್ಕಾರ, ನಿಷ್ಪ್ರಯೋಜಕ ವಿಪಕ್ಷ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಎಲ್ಲವೂ ನಿಷ್ಕ್ರಿಯ. ಇದರ ನಡುವೆ ಜನ ಅಲ್ಲಿ ಇಲ್ಲಿ ಮಾತಾಡಬೇಕಾದ್ರೆ ನಮ್ಮ ಬಗ್ಗೆ ಮಾತಾಡಲಿ ಅಂತ ಸಬ್ಜೆಕ್ಟನ್ನ ಆಗಕ್ಕೆ ಕೊಡ್ತಾ ಇರ್ತಾರೆ. ಬಟ್ ದಲಿತರು ಹಂತ ಹಂತವಾಗಿ ಪ್ರಜ್ಞಾವಂತರಾಗ್ತಿದ್ದಾರೆ. ಅವರಲ್ಲೂ ಕೂಡ ಎಜುಕೇಷನಲ್ ಸಿಗ್ತಾ ಇದೆ. ಅವರಲ್ಲೂ ಕೂಡ ಸಿವಿಕ್ ಸೆನ್ಸ್ ಅನ್ನೋದು ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ. ನಿಮ್ಮ ಹೈಡ್ರಾಮಗಳನ್ನು ಅವರು ಅರ್ಥ ಮಾಡಿಕೊಳ್ಳಬಲ್ಲರು. ಈಗ ನೋಡಿ, ನೀವು ನೋಡೋಣ, ದಲಿತ PM ಅಂತ ಘೋಷಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು PM ಅಭ್ಯರ್ಥಿ ಅಂತ ಹೇಳಿ ನೋಡೋಣ ಅಂತ ವಿಜಯೇಂದ್ರ ಹೇಳಿದ್ರೆ, ನೀವು ದಲಿತ CM ಮಾಡಿ. ನರೇಂದ್ರ ಮೋದಿಗೆ 75 ವರ್ಷ ಆಗಿದೆಯಲ್ಲ, ಇಳಿಸಿ ಅವರನ್ನು ಕೆಳಗೆ, ನೀವು ನೋಡೋಣ PM ಮಾಡಿ. ಈ ಥರದ ಒಂದಷ್ಟು ಮಾತುಕತೆಗಳು ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಸಂತೋಷ್ ಲಾಡ್ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, BY ವಿಜಯೇಂದ್ರ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಖರ್ಗೆ ಅವರು ಏನಾಗಿದ್ದಾರೆ? AICC ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಇದನ್ನು ಹೇಳ್ತಾ ಇರೋರು ಯಾರು? BJP ಅವರು. BJP ಅಲ್ಲ, ವಿಜಯೇಂದ್ರ. ಅವ್ರು ಬಿಟ್ಕೊಂಡ್ಬಿಡ್ಲಿ ಅಧ್ಯಕ್ಷಗಿರಿನ. ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ, ಅದನ್ನು ಶೆಡ್ಯೂಲ್ ಕೊಡಲಿ. ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ. ಸುಪ್ರೀಂ AICC ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು. ಈಗ ಅವ್ರು ಮಾಡ್ತಾರಂತ, ನಾರಾಯಣ ಸ್ವಾಮಿ ಅವರು ಮುಂದೆ ಮುಖ್ಯಮಂತ್ರಿ ಅಂತ ಅವ್ರು ಮಾಡ್ತಾರಂತ ಫಸ್ಟು. ಅಲ್ರಿ ಅದೇ ನೀವು ಅವ್ರನ್ನ ಕೇಳ್ರಿ ಫಸ್ಟ್. ಅದು ಅಲ್ಲ, ಅವ್ರಿಗೆ ಸುಮ್ಮನೆ ಹೇಳ್ತಾರದನ್ನ. ಅಲ್ರಿ, ಈಸ್ ಇಟ್ ರಿಲೆವೆಂಟ್ ಇದೆ ಅದಕ್ಕೆ?
ಅದು ರಿಲೆವೆಂಟ್ ಇದೆ, ಅವರೇ ಏನೋ ಒಂದು ಹುಟ್ಟಿಸ್ಕೊಳ್ಳೋದು ಕೇಳೋದು. ಸುಮ್ಮನೆ ಉಲ್ಟಾ ನಿಮ್ಮನ್ನು ಯಾಕೆ ಮಾಡಬಾರ್ದು, ನಿಮ್ಮನ್ನು ಚೀಫ್ ಮಿನಿಸ್ಟರ್ ಅಂತ ಯಾಕೆ ಮಾಡಬಾರ್ದು, ನಿಮ್ಮನ್ನು ಪ್ರಶ್ನೆ ಕೇಳೋದು. ನೀವು ಕೇಳ್ತಾರೆ ಅವರಿಗೆ ಸುಮ್ಮನೆ ಹಿಂಗೆ ಏನೋ ನೋಡ್ರಿ, ಇದನ್ನೆಲ್ಲ ಅನ್ನೆಸರಿಯಾಗಿ ಕಾಲಿಂಗ್ ಅಟೆನ್ಷನ್ ಅಂತಾರೆ. ಅಂದರೆ ಅಟೆನ್ಷನ್ ಬೇಕಂತ ಅರ್ಥ. ಅಟೆನ್ಷನ್ಗಾಗಿ ಮಾತನಾಡ್ತಕ್ಕಂಥ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿಗಳ ಅವ್ರ ಪಾರ್ಟಿ ಹೈಕಮಾಂಡ್ ಇದೆ, ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಈಗ ಅರ್ಜೆಂಟ್ ಏನಿದೆ ಅವರಿಗೆ? ವಾಟ್ ಇಸ್ ಅರ್ಜೆನ್ಸಿ? ಇನ್ನು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಇನ್ನು ಹೆಚ್ಚು ಕಮ್ಮಿ 3 ವರ್ಷ ನಮ್ಮ ಸರ್ಕಾರ ಇದೆ, ಕರೆಕ್ಟ್ ಅಲ್ರಿ? 3 ವರ್ಷ ಆದಮೇಲೆ ಎಲೆಕ್ಷನ್ ಬರುತ್ತೆ, ಅವಾಗ ತೀರ್ಮಾನ ಮಾಡ್ತಾರೆ ಯಾರು ಆಗಬೇಕು ಯಾರೆಲ್ಲ ಅಂತೇಳಿ. ಅವ್ರದ್ದು ಆಗಲಿ ನಮ್ದಾಗಲಿ ತೀರ್ಮಾನ ಮಾಡ್ತಾರೆ. ಈಗ ಅರ್ಜೆಂಟ್ ಹೇಳೋದೇನಿದೆ ಅವರಿಗೆ? ಅಲ್ಲರಿ, ರಾಷ್ಟ್ರಪತಿಗಳಾಗಿ ಇವತ್ತು ಗೋವಿಂದ ಅವ್ರನ್ನ ಮಾಡಿತ್ತು. ಈಗ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದೇವೆ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಇವತ್ತು ನನ್ನ ಸಿದ್ದರಾಮಯ್ಯನವರ ಟ್ವೀಟನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಬಂಗಾರು ಲಕ್ಷ್ಮಣ್ ಅವ್ರನ್ನ ನೆನಪು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದಿನ ಮುಖ್ಯಮಂತ್ರಿಗಳು ದೇವರಾಜ ಅರಸರವರನ್ನು ಯಾವ ರೀತಿ ಅಪಮಾನ ಮಾಡಿ ಕಾಂಗ್ರೆಸ್ ಪಕ್ಷ, ಗಾಂಧಿ ಕುಟುಂಬ ಅವ್ರನ್ನ ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಿದ್ರು ದೇವರಾಜ ಅರಸರವರನ್ನು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ಬಿ ಮಣಿಕಂಠ ಅವರಿದ್ದಾರೆ. ನಮಸ್ಕಾರ ಮಣಿಕಂಠ ಅವರಿಗೆ. ರೈಟ್. ಇನ್ನು BJP ವಕ್ತಾರರಾಗಿರುವಂತಹ FS ಸಿದ್ದನಗೌಡರವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದನಗೌಡರಿಗೆ. ನಮಸ್ಕಾರ. ರೈಟ್. ನಿಮ್ಮ ಕಡೆಯಿಂದ ಸಿದ್ದನಗೌಡ್ರೆ ಆರಂಭ ಮಾಡೋದಾದರೆ, ದಲಿತ ಮುಖ್ಯಮಂತ್ರಿ, ದಲಿತ PM ಯಾವಾಗತ್ತೆ? ನಮ್ಮ BY ವಿಜಯೇಂದ್ರ ಅವರು ಒಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ, ಬಹಳ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವರನ್ನ PM ಕ್ಯಾಂಡಿಡೇಟ್ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಲಹೆಯನ್ನ ನೀಡಿರ್ತಕ್ಕಂಥದ್ದು. ಅದು ಈ ಕಾಂಗ್ರೆಸ್ಸಿಗರಿಗೆ ಏನಾಗ್ಬಿಡ್ತು ಅಂತಂದ್ರೆ, ಬುಡಕ್ಕೆ ಬೆಂಕಿ ಇಟ್ಟದ ರೀತಿ ಒಳಗಡೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟರು ಹೊರತಾಗಿ ಅದನ್ನ ಮಾಡಬಹುದು ಅಂತಕ್ಕಂಥದ್ದು, ಆ ಸಲಹೆಯನ್ನ ಸ್ವೀಕರಿಸ್ತಕ್ಕಂಥದ್ದು ಅಲ್ಲ ಅನ್ನೋತಕ್ಕಂಥದ್ದನ್ನ ಅವ್ರು ಹೇಳ್ಬಿಟ್ರು. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಯಾವುದೇ ದಲಿತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ, ಇವತ್ತು ನಾರಾಯಣ ಸ್ವಾಮಿ ಅವರ ಉದಾಹರಣೆಯನ್ನ ತೆಗೆದುಕೊಂಡ್ರೆ, ಕಾಂಗ್ರೆಸ್ನಲ್ಲಿ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದ ನಂತರ ಅವರನ್ನ MLC ಯನ್ನಾಗಿ ಮಾಡಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಸಂವಿಧಾನಿಕವಾಗಿರ್ತಕ್ಕಂಥ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಎಲ್ಲರಲ್ಲೂ ಕೂಡ ಸಮಾನವಾಗಿ ಕಂಡಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ಸಿಗರು ದಲಿತರನ್ನಿರ್ಬೋದು, ಇವತ್ತು ಮುಸ್ಲಿಮರನ್ನಿರ್ಬೋದು, ವೋಟ್ ಬ್ಯಾಂಕ್ ಆಗಿ ಕನ್ವರ್ಷನ್ ಮಾಡ್ತಕ್ಕಂತಹ ವ್ಯವಸ್ಥೆಗಳಾಗಿ ಮಾತ್ರ ಹೊಂದಿದ್ದಾರೆ ಹೊರತು ಅವರನ್ನ ಉದ್ಧಾರ ಮಾಡ್ಬೇಕಂತಕ್ಕಂಥ ಮನೋಭಾವನೆ ಮತ್ತು ದಲಿತರನ್ನ ಪ್ರಮುಖ ವಾಹಿನಿಗೆ ತೆಗೆದುಕೊಂಡು ಬರ್ಬೇಕಂತಕ್ಕಂಥ ವಾಹಿನಿ ಯಾವುದೇ ಕಾರಣದಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿ ಇಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವರು ಏನಾದ್ರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಅದಕ್ಕೆ ಗಾಂಧಿ ಕುಟುಂಬ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದೀವಿ ಅಂತ ಹೇಳಿ ಬಹಳ ಜಂಬ ಕೊಚ್ಕೋತಾರೆ. ಅವ್ರನ್ನ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಒಂದು ಉದಾಹರಣೆಯನ್ನು ನೋಡಿದಾಗ, ವಿರೋಧ ಪಕ್ಷವಾಗಿ ಕುಳಿತುಕೊಳ್ಳಿಕ್ಕೂ ಸಹಿತ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಬಂದಾಗ ಎಲ್ಲ ಕಾಂಗ್ರೆಸ್ನ ನಾಯಕರು ಸೋನಿಯಾ ಗಾಂಧಿ ಅವರಿಗೆ ಪಟ್ಟವನ್ನ ಕಟ್ಟಲಿಕ್ಕೆ ಹೋದ್ರು. ನನಗ್ ಬೇಡ, ಇನ್ನೊಂದು ಇದನ್ನ ಯಾರಿಂದೂ ಕೂಡ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಜಾರ್ಕೊಂಡು ಬಿಟ್ರು. ರಾಹುಲ್ ಗಾಂಧಿ ಕಟ್ಟಬೇಕಂತದ್ರು. ರಾಹುಲ್ ಗಾಂಧಿ ಮೊದಲೇ ಬೇಡ ಇನ್ನು ಈ ರಾಜಕಾರಣ ಅಂತ ಹೇಳಿದ್ರು. ಪ್ರಿಯಾಂಕಾ ವಾದ್ರಾ ಅವ್ರಿಗೆ ಕಟ್ಲಿಕ್ಕೆ ಹೋದ್ರು, ಅವರೂ ಕೂಡ ಆಗ್ಲಿಲ್ಲ. ಇನ್ನು ಕೊನೆಗೆ ಯಾವ ರೀತಿಯಾಗಿ ಯಾರಿಗೆ ಕಟ್ಟಬೇಕು ಅಂತ ಹೇಳಿ ವಿಚಾರ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೋಗಿ ಕುಂಡ್ರಿಸಿರ್ತಕ್ಕಂಥದ್ದು. ಇವರು ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ ಉದ್ದೇಶದಿಂದ ಇವತ್ತು ಎಲ್ಲೋ 100ರ ಸಮೀಪ, ಇನ್ನು 99 ಸ್ಥಾನಕ್ಕೆ ಬಂದು ಕಾಂಗ್ರೆಸ್ಸಿಗರು ತಲುಪಿದ್ದಾರೆ ಹೊರತು ಮತ್ತು ಗಾಂಧಿ ಕುಟುಂಬ ಆಗಿದ್ರೆ 40 ಮುಂದ್ಗಡೆ ಒಂದು 0 ಕೂಡ ಹೋಗ್ತಿತ್ತು, 4 ಆಗಿ ಉಳಿತಾ ಇತ್ತು. ಯಾಕಂದ್ರೆ ಇವರ ಮುಖವಾಡ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಳಿಸ್ತಾ ಇದೆ. ಯಾಕಂತಂದ್ರೆ ಇವರು ಹಿಂದಿನ ಸ್ವತಂತ್ರ ಭಾರತಕ್ಕಿಂತ ಮುಂಚೆ, ಸ್ವತಂತ್ರ ಭಾರತ ಆದ ನಂತರ ದಲಿತರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ,
ಅನ್ನೋ ಅಂತಕ್ಕಂಥ ವಿಷಯವನ್ನ ಪ್ರತಿಯೊಬ್ರು ಕೂಡ ನೋಡಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿನ ಒಂದು ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ, ನೀವು ಖರ್ಗೆ ಅವರನ್ನ PM ಮಾಡಿ ಅಂತಕ್ಕಂಥದ್ದು. ಅದಕ್ಕೆ ಪ್ರತ್ಯುತ್ತರ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಇವರು, ನಾವು ದಲಿತರನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತಕ್ಕಂಥ ಉತ್ತರವನ್ನ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು ಮೇಡಮ್. ರೈಟ್. ನಾನು ಮಾತಾಡೋದು ನಿಮಗೆ ಕೇಳಿಸ್ತಾನೆ ಇಲ್ಲ, ಆಗ್ಲಿಂದ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಎಲ್ಲೋಗ್ಬಿಟ್ಟಿದ್ರಿ ಗೊತ್ತಿಲ್ಲ, ನಿಮ್ಮ ಪಾಡಿ ನೀವು ಮಾತಾಡ್ತಾ ಇದ್ರಿ ಸಿದ್ದನಗೌಡ್ರೆ. ಇನ್ನು ಬಹಳಷ್ಟು ಪ್ರಶ್ನೆಗಳಿದ್ವಿ, ಈಗ ಕೇಳಿಸ್ದೆ ನೋಡಿ, ಇಷ್ಟೋ ತನಕ ಮಾತಾಡಿದೆ ನಾನು. ಎನಿಹೌ ಇರಲಿ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ರಿಷಿಕ್ ವೇವನ್ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರಿಷಿಕ್ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ಮಣಿಕಂಠ ಅವ್ರು ಹೇಳಬೇಕು, ದಲಿತರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ 50 ವರ್ಷಗಳ ಕಾಲ ದಲಿತರು ಅನ್ನುವಂಥ ಲೇಬಲ್ ಹಾಕ್ಕೊಂಡೇ ಬದುಕಬೇಕಾಗತ್ತೆ. ಕಾಂಗ್ರೆಸ್ನವ್ರು ಇರ್ಬೋದು, BJP ಅವ್ರು ಇರ್ಬೋದು, ದಲಿತರ ಹೆಸರು ಹೇಳ್ಕೊಂಡು ಓಟ್ ಪಡ್ಕತ್ತಿದ್ದಾರೆ. ದಲಿತರ ಹೆಸರು ಹೇಳ್ಕೊಂಡು ದೊಡ್ಡ ದೊಡ್ಡವರು ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಹೊರತು ಎಲ್ಲ ಬೆರಳೆಣಿಕೆ ಜನಕ್ಕೆ ಆ ಕ್ಷಣದ ತಾತ್ಕಾಲಿಕ ಸ್ಥಾನಮಾನ ಕೊಟ್ಟು ಸಮಾಧಾನ ಮಾಡೋ ಪ್ರಕ್ರಿಯೆಗಳಾಗ್ತಿದೆ ಹೊರತು ಉದ್ಧಾರ ಅನ್ನೋದಾಗ್ತಾ ಇಲ್ಲ. ಆ ಸಮುದಾಯಗಳು ಇನ್ನೂ ಕೂಡ ತಳಮಟ್ಟದಲ್ಲೇ ಇದ್ದಾವೆ. ಮಣಿಕಂಠ ಅವ್ರು ಏನಂತೀರಿ? ಕರೆಕ್ಟ್ ಮೇಡಮ್, ತಾವು ಹೇಳಿದ ಅಕ್ಷಂಶಯ 100% ಸತ್ಯ. ಈಗ ಕೋಮುವಾದಿ ಪಕ್ಷಗಳಿಗಾಗಿರ್ಬೋದು ಅಥವಾ ಸ್ವಯಂ ಘೋಷಿತ ದಲಿತ ಪರ ಪಕ್ಷಗಳಿಗಾಗಿರ್ಬೋದು, ದಲಿತರನ್ನ ಮುಖ್ಯವಾಹಿನಿಗೆ ಪ್ರಧಾನಿಯಾಗಲಿ ಅಥವಾ ಮುಖ್ಯಮಂತ್ರಿ ಆಗಲಿ ಮಾಡೋದರಲ್ಲಿ ಒಂದು ಸಮಸ್ಯೆ ಇದೆ. ನಾವು ಇತಿಹಾಸದ ಪುಟ ಏನಾದರೂ ಮೆಲುಕು ಆಗ್ತಾ ಹೋಯ್ತು ಅಂತಂದರೆ, ಅವತ್ತಿನ ರಾಜರುಗಳು ಮಹಾರಾಜರುಗಳು, ದಲಿತ ರಾಜರುಗಳು ಮಹಾರಾಜರುಗಳು ಒಂದು ಡೆಮಾನ್ಸ್ಟ್ರೇಷನ್ ಆಗಿ ಬದುಕು ತೋರಿಸ್ಬಿಟ್ಟು ಹೋಗ್ಬಿಟ್ರು. ಅವರು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಎಂಥ ಕಷ್ಟಕರ ಸ್ಥಿತಿಯಲ್ಲೂ ತಮ್ಮ ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟು ಒಂದು ಡೆಮಾನ್ಸ್ಟ್ರೇಷನ್ ಆಗಿ ಬದುಕು ತೋರಿಸ್ಬಿಟ್ಟು ಹೋಗ್ಬಿಟ್ರು. ಇವತ್ತೇನಾದರೂ ದಲಿತರಿಗೆ ಅಂಥ ಅವಕಾಶ ಏನಾದ್ರು ಕೊಟ್ಟರು ಅಂತಂದರೆ, ಇಲ್ಲಿಯ ರಾಜಕಾರಣಿಗಳಿಗೆ ಉಳಿವುಗಾಲ ಇಲ್ಲ, ರಾಜಕೀಯ ಉಳಿವುಗಾಲ ಇಲ್ಲ ಅಂತಕ್ಕಂಥ ಭಯ ಇದೆ. ಹಾಗಾಗಿಯೇ ಎಂಥ ಪ್ರತಿಭಾವಂತರಿದ್ದಾರೆ. ಈ ದೇಶವನ್ನು ಕಟ್ಟಿದಂತಹ ಕೀರ್ತಿಯಲ್ಲಿ ಏನಾದರೂ ಸಿಂಹಪಾಲು ಸಿಗಬೇಕು ಅಂತಾರೆ, ದಲಿತರಿಗೆ ಸಿಗಬೇಕು. ಯಾಕಂದರೆ ದುಡಿಯುವ ಕೈಗಳಲ್ಲಿ ಅಥವಾ ಹಿಂದುಳಿದ ವರ್ಗದ ಕೈಗಳಲ್ಲಿ ಬಹುಸಂಖ್ಯಾತ ಜನರು ಯಾರಿದ್ದಾರೆ ಅಂದರೆ ಅದು ದಲಿತರು. ಕೂಲಿ ಕಾರ್ಮಿಕರ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಹೆಚ್ಚು ದಲಿತರೇ ಸಿಗೋದು. ನೀವು ಕಟ್ಟುವಂತಹ ಪುಣ್ಯ ಸ್ಥಳಗಳಾಗಿರ್ಬೋದು, ದೊಡ್ಡ ದೊಡ್ಡ ಅಣೆಕಟ್ಟುಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಏನೇ ಒಂದು ಕಾರ್ಮಿಕಗಳಲ್ಲಾಗಿರ್ಬೋದು, ಈ ದೇಶವನ್ನು ಕಟ್ಟುವಲ್ಲಿ ಹೆಚ್ಚು ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು ದಲಿತ ಸಮುದಾಯ. ಅವರು ಏನಾದರೂ ಮುಖ್ಯವಾಹಿನಿಗೆ ಬಂತು ಅಂತಂದರೆ, ಈ ದೇಶವನ್ನು ಅವ್ರ ಕೈಗೆ ಏನಾದ್ರು ಕೊಡ್ತು ಅಂತಂದರೆ, ಅವರು ಇವರಿಗೆ ಏನು ಈಗ ನಾನು ಏನು ಈ ಹಿಂದೆ ಹೇಳಿದಾಗ ಕೋಮುವಾದಿಗಳು ಹಾಗೂ ಮತ್ತು ಸ್ವಯಂ ಘೋಷಿತ ಏನು ದಲಿತ ಪರ ಪಕ್ಷಗಳಿದ್ದಾವೆ, ಅವ್ರಿಗೆ ಉಳಿವುಗಾಲ ಇಲ್ಲ. ಆ ಒಂದು ಭಯದಿಂದನೇ ಅವರು ದಲಿತರನ್ನ ಮುಖ್ಯವಾಗಿ ಅವರು CM ಆದ್ರು PM ಆದ್ರು ಅಂದ್ರೆ ಮಟ್ಟ ಹಾಕಕ್ಕೆಲ್ಲ ಮೇಡಮ್. ಈಗ ಇವರು ಬರೀ ಜಾತಿಯಲ್ಲಿ ಧರ್ಮದಲ್ಲಿ ರಾಜಕೀಯವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ದಲಿತರ ರಾಜರುಗಳು ಈ ಹಿಂದೆ ತಾವು ನೋಡಿರ್ಬೋದು, ಯಾರು ಕೂಡ ಸಮಾನ ಮನಸ್ಸಿಗರು ಮತ್ತೆ ಸಮಾನತೆಯನ್ನು ಪ್ರತಿಪಾದಿಸ್ತವರು ರಾಜರುಗಳು. ಸೊ ಅವರ ಕುಡಿಗಳು ನಾವು ದಲಿತರು, ಅವರ ಕುಡಿಗಳು. ನಾವು ಜಾತಿಯನ್ನಾಗಲಿ ಧರ್ಮವನ್ನಾಗಲಿ ಅದರ ಮೇಲೆ ನಂಬಿಕೆ ಇಟ್ಕೊಂಡಿರೋರಲ್ಲ. ನಾವೇನಿದ್ರು ಏನು ಸಿದ್ಧಾಂತದ ಮೇಲೆ, ಅಭಿವೃದ್ಧಿ ಮೇಲೆ ಕೆಲಸ ಮಾಡುವಂಥವ್ರು, ಜನರ ಸಮಸ್ಯೆಯನ್ನು ಅರಿತು ಅವ್ರಿಗೆ ಏನು ಬೇಕೋ ಅದ್ರ ಮೇಲೆ ಕೆಲಸ ಮಾಡುವಂಥವ್ರು. ಸೊ ಅದು ಇವರಿಗೆ ಸಮಸ್ಯೆ ಆಗ್ಬಿಡುತ್ತೆ. ಅದ್ರ ಮೇಲೆ ನಾವೇನಾದರೂ ರಾಜಕೀಯ ನಡೆಸ್ತೀವಿ ಅಂತ ನಡೆಸ್ಕೊಂಡು ಹೋಯ್ತು ಅಂತಂದರೆ ಇವರಿಗೆ ಸಮಸ್ಯೆ ಆಗ್ಬಿಡುತ್ತೆ. ಇವರು ಬೆಳೆಸ್ಕೊಂಡು ಬಂದಿರೋದೇ ಸ್ವತಂತ್ರದಿಂದ ಇವತ್ತಿನ ದಿನದ ಮಾನಗಳಿಗೂ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಜೆಂಡಾ ಇಟ್ಕೊಂಡಿರೋದೇನು ಒಬ್ರು ಧರ್ಮದ ಮೇಲೆ, ಒಬ್ರು ಜಾತಿ ಮೇಲೆ. ಇವತ್ತೇನಾದರೂ ನೋಡಿ, ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಏನು ದೆಹಲಿಯ ಮಾಜಿ ಮುಖ್ಯಮಂತ್ರಿ AAP ಏನು ಕೇಜ್ರಿವಾಲ್ ಇದ್ದಾರೆ, ಅವರು ಈ ಒಂದು MP ಎಲೆಕ್ಷನ್ಸಲ್ಲಿ ಏನು ಒಕ್ಕೂಟದ ಸಭೆ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಘೋಷಣೆ ಮಾಡಿ. ಇವತ್ತು ಹೇಳಿರ್ಬೋದು ನಮ್ಮ ವಿಜೇಂದ್ರ ಅವರು, ನಮ್ಮ ಕೇಜ್ರಿವಾಲ್ ಅವರು ಅವತ್ತೇ ಹೇಳಿದ್ರು ನಮ್ಮ ಖರ್ಗೆ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅಂತೇಳಿ. ಅವತ್ತು ಇವ್ರು ಏನಾದ್ರು ಧ್ವನಿ ಗೂಡಿಸ್ಬಿಟ್ಟಿದ್ರೆ ಇವತ್ತೇನು 99ರಲ್ಲಿ ನಿಂತಿದ್ರಲ್ಲ ಇವರು ಕಾಂಗ್ರೆಸ್ಸಿಗರು, 100 ಸೀಟ್ ಹೊಡಿತಿದ್ರು, ಇನ್ನೂ ಹೆಚ್ಚು 100 ಸೀಟ್ ಬರ್ತಾ ಇತ್ತು ಅವರಿಗೆ. ಅವತ್ತೆಲ್ಲ ಸುಮ್ಮನೆ ಇದ್ರು. ಇವನ್ ರಾಹುಲ್ ಗಾಂಧಿನೂ ಮಾತಾಡಲಿಲ್ಲ, ಈ ಕಡೆ BJP ಅವರು ಮಾತಾಡಲಿಲ್ಲ. ಇವತ್ತು ಸುಮ್ಮನೆ ಇವರು ಒಂದು ಕೆಸರು ಎರಚಾಟಕ್ಕೆ ಇವರ ಒಂದು ಏನೋ ಒಂದು ರಾಜಕೀಯ ಲಾಭಕ್ಕೋಸ್ಕರ ಮಾತಾಡ್ತಿದ್ದಾರೆ ಬಿಟ್ರೆ ನಿಜವಾಗ್ಲೂ ದಲಿತರ ಮೇಲೆ ಇರುವಂತಹ ಕಾಳಜಿ ಅಂತೂ ಅಲ್ವೇ ಅಲ್ಲ ಅಂತಕ್ಕಂಥದ್ದು ದಲಿತ ಜನ ಅರ್ಥ ಮಾಡ್ಕೋಬೇಕು. ಯಾವ ಪಕ್ಷಕ್ಕೂ ಇಲ್ಲ ಬಿಡಿ ದಲಿತರ ಮೇಲೆ ಕಾಳಜಿ ಇಲ್ಲ ಮೇಡಮ್. ನಮ್ಮ ಆಮ್ ಆದ್ಮಿ ಪಕ್ಷ ಬಂದ ಮೇಲೆ ಅದರ ಒಂದು ಬದಲಾವಣೆ ಇದೆ. ಹಿಂದಿನ ಸಮಾನವಾಗಿ ನೋಡ್ತೀವಿ ನೋಡಿ. ಈಗ ನಾವು ಜನಪರ ಕೆಲಸ ಮಾಡುವಾಗ ಅಂದರೆ ಗ್ಯಾರಂಟಿ ಯೋಜನೆಯನ್ನೇ ತಗೊಳ್ಳೋಣ ಉದಾಹರಣೆಗೆ,
ನಾವು ತಗೊಬಂದಾಗ ಇವರು ಎಲ್ಲರೂ ಏನು ಮುಗಿಬಿದ್ದಿದ್ದು, ದೇಶನ ದಿವಾಳಿ ಮಾಡ್ಬಿಡ್ತಾರೆ ಇವರು, ದೇಶನ ಎಲ್ಲೋ ಒಂದು ಸ್ಥಿತಿ ತಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದವರು ಇವರೆಲ್ಲ. ಇವತ್ತು ನಾನು ನೀನು ಅಂತೇಳಿ ಮುಂದೆ ಬರ್ತಿದ್ದಾರೆ. ಸೊ ಅಭಿವೃದ್ಧಿ ಕಡೆ ನಡೆಯುತ್ತೆ ಇನ್ನು ಮುಂದೆ ರಾಜಕಾರಣ ಬಿಟ್ರೆ. ಈ ಜಾತಿಗಳಲ್ಲಿ ಧರ್ಮಗಳಲ್ಲಿ ನಡೆಯಲ್ಲ ಅಂತಕ್ಕಂಥದ್ದು ದಲಿತ ಜನ ಮಾತ್ರ ಅಲ್ಲ, ಎಲ್ಲರೂ ಹತ್ಕೊಂಡಿದ್ದಾರೆ ಇವತ್ತಿನ ದಿವಸ. ರೈಟ್. ರಿಷಿಕ್ ಅವರೇ, ನೀವು ಹೇಳಬೇಕು, ನೀವು ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಇದ್ದೀರಿ ಅನ್ನೋದೊಂದು 5 ನಿಮಿಷ ಮರೆತು ಬಿಟ್ಟು ಮಾತಾಡೋಣ. ಯಾಕಂತ ಹೇಳಿದ್ರೆ ಏನು ಇವರು ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಆರೋಪ ಪ್ರತ್ಯಾರೋಪ ತೇಜೋವಧೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರಲ್ಲ. ಈಗ ನೋಡಿ, ದಲಿತ ಅನ್ನುವಂಥ ಟ್ರಂಪ್ ಕಾರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನೋಡೋಣ PM ಮಾಡಿ, ನೀವು ನೋಡೋಣ CM ಮಾಡಿ, ಬೇಕಾ ಇದೆಲ್ಲ? ಮೇಡಮ್ ನೋಡಿ, ನಿಮಗೆ ಸರಿ ಸುಮಾರು 75 ವರ್ಷ ಆಗುತ್ತೆ ಹೌದು ನಿಮಗೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗಿ. ನಾನು ಅದ್ರ ಹಿಂದೆ ಮಾತಾಡಕ್ಕೆ ಹೋಗಲ್ಲ, ಯಾಕಂದರೆ ಈಕ್ವಲ್ ರೈಟ್ಸ್ ಈಕ್ವಲ್ ಲಾ. ಆಮೇಲೆ ಯಾವ ಒಂದು ಅಹಿಂದ ಅಂತ ಕಾಂಗ್ರೆಸ್ ಅವರು ಭಾಷಣ ಬಿಗಿತಿರ್ತಾರಲ್ಲ, 3 ಜನರೇಷನ್ ಆಗ್ತಾ ಬಂತು. ಅಂದರೆ ತಾತ, ಮಗ, ಮೊಮ್ಮಗ, 3 ಜನರೇಷನ್ನಿಂದನೂ ಕಾಂಗ್ರೆಸ್ನವರು ಯಾವ ಅಹಿಂದ ಅಂತ ಹೇಳ್ಕೊಂಬರ್ತಾ ಇದ್ದಾರಲ್ಲ, ಅವರನ್ನು ಈ ಸ್ಟೇಟಸ್ಸಿಂದ ಮೇಲಕ್ಕೆ ತರಕಾಯ್ತಾ? ಈ ಕ್ವಶನ್ ಇನ್ನೂ ಉತ್ತರ ಸಿಗ್ತಾನೆ ಇಲ್ಲ ಇಂಡಿಯಾದಲ್ಲಿ. ನಾನು ಕೇಳಕ್ಕೆ ಬಯಸ್ತೀನಿ, ಇವತ್ತು ಪಾಸ್ಪೋರ್ಟ್ ಒಂದೇ ಇರುತ್ತೆ, ಪಾಸ್ಪೋರ್ಟಲ್ಲಿ ಎಲ್ಲೂ ಸದ್ಯ ಇನ್ನೂ ಅದು ತಂದಿಲ್ಲ. ಕರೆಕ್ಟ್. ಸೊ ಪಾಸ್ಪೋರ್ಟ್ ಎಲ್ಲರಿಗೂ ಒಂದೇ, ನಾವು ಹೋಗೋವಂಥ ರೋಡು ಒಂದೇ. ರೋಡಲ್ಲಿ ನಿಮ್ಗೇನು ಯಾವುದೋ ಅಹಿಂದ ರೋಡ್ ಅಂತ ಯಾವುದೂ ಇಲ್ಲ, ಅಥವಾ ಜನರಲ್ ರೋಡ್ ಅಂತ ಒಂದಿಲ್ಲ. ಇದೊಂದು ಸದ್ಯ ಇನ್ನೂ ಬಾಕಿ ಇದೆ. ಇದನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲದರಲ್ಲೂ ಅವತ್ತು ಏನು ಒಂದು ಸಿಸ್ಟಮ್ ಫಾಲೋ ಮಾಡ್ತಿದ್ರು, ಇವತ್ತಿನವರೆಗೂ ಅದೇ ಸಿಸ್ಟಮ್ ಇಟ್ಕೊಂಡು ಬಂದಿದ್ದಾರೆ. ಅತಿ ಹೆಚ್ಚು ಆಳ್ವಿಕೆ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಈಗ BJP ಸರ್ಕಾರದವರು ಅಷ್ಟೇ ಈಕ್ವಲೆಂಟ್ ಆಗಿ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಕಮೆಂಟ್ಸ್ ಮಾಡೋಣ, ಬಿಕಾಸ್ ಇಟ್ ಈಸ್ ದ ನೇಷನ್ ಇಂಟ್ರೆಸ್ಟ್ ಮಾತಾಡ್ತಾ ಇರೋದು. ಸೊ ಕಾಂಗ್ರೆಸ್ ಅತಿ ಹೆಚ್ಚು ನಿಮ್ಗೇನು ಸರ್ಕಾರ ಮಾಡ್ಕೊಂಡು ಬಂದಿದೆ, ಎವ್ರಿ 5 years ದೇ ಯೂಸ್ ಟು ಹ್ಯಾವ್ ಅ ಟರ್ಮ್ ಪ್ಲಾನ್ಸ್. ಈ ಹಿಂದೆ ಈ 5 ವರ್ಷದಲ್ಲಿ ನಾವು ಅವ್ರನ್ನ ಮುಂದಕ್ಕೆ ತರ್ತೀವಿ, ಈ 5 ಅಂದ್ಬಿಟ್ಟು 5 ವರ್ಷ ಮಾಡ್ಕೊಂಡು ಬರ್ತಾಯಿದ್ರು. ಒಂದು 5 ವರ್ಷದ ಟರ್ಮಲ್ಲಿ ಇವ್ರು ಬರೀ ಒಂದು 20 to 30% ಮಾಡಿದ್ರು ನಿಮಗೆ ಕಾನ್ಸಿಕ್ಯೂಟಿವ್ 4 ಟರ್ಮಲ್ಲಿ 100% ಮಾಡಿರಬೇಕಾಗಿತ್ತು ಅವರು. ಇವತ್ತಿನ ದಿವಸದಲ್ಲಿ ತಾರತಮ್ಯನೇ ಹೋಗ್ಬೇಕಾಗಿತ್ತು. ನೋಡಿ, ಇವತ್ತು ನೀವು ಯಾವುದೇ ಒಂದು ಡೆವಲಪ್ಡ್ ಕಂಟ್ರೀಸ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ದೇ ಕಾಲ್ ಇಟ್ ಆಸ್ ಅಮೇರಿಕನ್ಸ್, ದೇ ಕಾಲ್ ಇಟ್ ಆಸ್ ಜರ್ಮನ್ಸ್, ದೇ ಕಾಲ್ ಇಟ್ ಆಸ್ ರಷ್ಯನ್ಸ್. ನಮ್ಮಲ್ಲಿ ಮಾತ್ರ ಹೊರಗಡೆ ಇಂಡಿಯನ್ಸ್ ಅಷ್ಟೇ. ಒಂದು ಸತಿ ಒಳಗಡೆ ಬಂದಿದ ತಕ್ಷಣ ನಾನು ಇವ, ನಾನು ಅವ, ಇವನು ಇವ, ನಾನು ಐ ಡೋಂಟ್ ವಾಂಟ್ ಟು ನೇಮ್ ಇಟ್. ಸೊ ನಾನು ಕೇಳಕ್ಕೆ ಬಯಸ್ತೀನಿ, ಯಾಕೆ ಸ್ವಾಮಿ ನಾವೆಲ್ಲ ಇಂಡಿಯನ್ಸೇ ತಾನೆ? ನಾನಂತೂ ಭೇದ ಭಾವ ಮಾಡ್ತಾ ಇಲ್ಲ. ಮೇ ಬಿ ರಿಚ್ ಅಂಡ್ ಪೋರ್ ಇದ್ದೇ ಇರುತ್ತೆ, ಎಲ್ಲ ಡೆವಲಪ್ಡ್ ಕಂಟ್ರೀಸಲ್ಲೂ ರಿಚ್ ಅಂಡ್ ಪೋರ್ ಇರುತ್ತೆ, ಅದು ಇರಲೇಬೇಕು ಕೂಡ. ಬೇಸ್ಡ್ ಆನ್ ದರ್ ವರ್ಕ್ ಏನದು ಪ್ರಾಪರ್ಟೀಸ್ ಇರುತ್ತೆ, ಮತ್ತೊಂದು ಇರುತ್ತೆ, ಆ ಡಿಫ್ರೆನ್ಸಿಯೇಷನ್ ಇದ್ದೇ ಇರುತ್ತೆ. ಆದರೆ ನಾವೆಲ್ಲ ಒಂದೇ ಅನ್ನೋವಂಥ ಭಾವನೆನ ಯಾಕೆ ಕಾಂಗ್ರೆಸ್ ಅವರು ಇವತ್ತಿನವರೆಗೂ ತರಕ್ಕಾಗಿಲ್ಲ? ನಾವು ಸಪೋರ್ಟ್ಗೆ ಇದ್ದೀವಿ. ನಾವು ಆ್ಯಸ್ ಎ JDS ವಿ ಸ್ಟ್ಯಾಂಡ್ ಬೈ. JDS ಕಡೆಯಿಂದ ನಾವು ಇವತ್ತು ಎಲ್ಲರೂ ಒಂದೇ ಅನ್ನೋವಂಥ ಒಂದು ನಿರ್ಣಯ ಏನಿದೆ ಅದಕ್ಕೆ ನಾವು ಮಾಡೇ ಮಾಡ್ತೀವಿ. ಅವ್ರ ಅಪ್ಲಿಫ್ಟ್ಮೆಂಟ್ಗೆ ಏನೆಲ್ಲ ಕೆಲಸ ಮಾಡಬೇಕು ಅದು ನಾವು ಮಾಡೇ ಮಾಡ್ತೀವಿ. ಆದರೆ ರಾಷ್ಟ್ರೀಯ ಪಕ್ಷ ಆಗಿರುವಂಥ ಒಂದು ಕಾಂಗ್ರೆಸ್ ಆಗಲಿ, ಈವನ್ BJP ಕೂಡ ಇನ್ ದಟ್ ಮ್ಯಾಟರ್. ನಾವು ಈಗ ಲಾಸ್ಟ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸಲ್ಲಿ ನೋಡೋಣ ಕಾಂಗ್ರೆಸ್ ಅವರಿಗೆ ಯಾವ ರೀತಿ ವೋಟಿಂಗ್ ಶೇರ್ ಆಗಿದೆ ಅಂತ ಅಂದ್ಬಿಟ್ಟು. ಇವರು ಮಾತು ಮುಂಚೆ ಎಲ್ಲಿ ಭಾಷಣ ತೆಗಿತಾರೆ, ಬೇರೆ ಎಲ್ಲ ಕಮ್ಯುನಿಟಿನೂ ಬಿಟ್ಬಿಡ್ತಾರೆ. ಇವರು ವೋಟಿಂಗ್ ಶೇರ್ ಸ್ಟಾರ್ಟ್ ಮಾಡೋದೇ ಅಹಿಂದ. ನೀವು ಒಂದು ಕ್ಯಾಲ್ಕುಲೇಷನ್ಸ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಈ ಒಂದು ಕ್ಲಾಸ್ ಜನ ಇಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗುತ್ತೆ, ಈ ಒಂದು ಕ್ಲಾಸ್ ಜನ ಇಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ. ಸೊ ನಮಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ವಿನ್ ಆಗೋದಕ್ಕೆ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಬೇಕೋ ಅಷ್ಟನ್ನ ಇವರು ಕ್ಯಾಲ್ಕುಲೇಷನ್ಸ್ ಅಲ್ಲಿಂದನೇ ಮಾಡಿಬಿಟ್ಟು ಆಮೇಲೆ ಜನರಲ್ಗೆ ಬರ್ತಾರೆ ಇವರು. ಸೊ ದಿಸ್ ಈಸ್ ವಾಟ್ ದೇರ್ ಸ್ಟ್ರಾಟಜೀಸ್. ಕೇಳೋದಕ್ಕೆ ಇದು ಬಹಳ ಹಿತವಾಗಿರುತ್ತೆ. ಆದರೆ ರೈಟ್, ಸೋ ಕಾಲ್ಡ್ ನ್ಯಾಷನಲ್ ಪಾರ್ಟೀಸ್ ನಥಿಂಗ್, ಏನೂ ಮಾಡಲೇ ಇಲ್ಲ ಅವರು. ನೀವು ಪ್ರಾದೇಶಿಕ ಪಕ್ಷವಾಗಿ ನಿಮ್ಮ ಜವಾಬ್ದಾರಿ ದಲಿತರ ಉದ್ಧಾರಕ್ಕೆ, ಜಾತ್ಯತೀತ ಅಂತ ಹೇಳೋದಲ್ಲ, ಹೆಂಗೆ ನಡ್ಕೊಂಡ್ರಿ ಮೇಡಮ್? 100ಕ್ಕೆ 100% ನಾವು ಒಂದೇ ಟೇಬಲಲ್ಲಿ ಸರಿ ಸಮ ಕುಂಡಿಸ್ತೀವಿ ಎಲ್ಲ ಜನಾಂಗದವರು. ನಾವು ಯಾರನ್ನೂ ನೀವು ಹಿಂದೆ ಬೆಂಚಲ್ಲಿ ಕೂತ್ಕೊಳ್ಳಿ, ರಾಷ್ಟ್ರಾಧ್ಯಕ್ಷರು ಯಾರು, ಈ ಹಿಂದೆ ನೀವು ನೋಡ್ಕೊಂಬನ್ನಿ. ನಾವು ಈಗ HK ಕುಮಾರಸ್ವಾಮಿ ಅವರು, ಅವ್ರಿಗೂ ಆಪರ್ಚುನಿಟಿ ಕೊಟ್ಟಿದ್ವಿ. ಅವರು ಯಾವ ಸಮುದಾಯದವರು ತಮಗೆ ಗೊತ್ತಿದೆ. CM ಇಬ್ರಾಹಿಂ ಸಾಹೇಬ್ರು ಅವರು ಯಾವ ಜನಾಂಗದವರು, ಅವರು ಕೂಡ ರಾಜ್ಯಾಧ್ಯಕ್ಷ ಆಗಿದ್ರು. ಸೊ ಇಟ್ಸ್ ನಾಟ್ ದಟ್ ನಮ್ಮ ಪಾರ್ಟಿಲಿ ನಾವು ಯಾರಿಗೂ ಎಂಟರ್ಟೈನ್ ಮಾಡ್ತಾನೆ ಇಲ್ಲ ಅನ್ನೋ ಥರ ಏನಿಲ್ಲ. ಸೊ ರಾಜ್ಯಾಧ್ಯಕ್ಷ ಅಂತ ಒಂದು ಪ್ರಾದೇಶಿಕ ಪಕ್ಷದಲ್ಲಿ ಇಟ್ಸ್ ಅ ಬಿಗ್ ಪೊಸಿಷನ್. ನಿಮಗೆ CM ಈಕ್ವಲೆಂಟ್ ಇರುವಂಥ ಒಂದು ಪೊಸಿಷನ್ ಅದು, ಅಂಥದ್ರಲ್ಲಿ ನಾವು ಕೊಟ್ಟಿದ್ದೀವಿ. ಆಮೇಲೆ ಇವತ್ತಿಗೆ ಕೂಡ ನೀವು ಒಂದು ಗಮನಿಸಿದ್ರೆ ನಾವು BJP ಅವ್ರ ಜೊತೆ ನ್ಯಾಷನಲ್ ಇಂಟ್ರೆಸ್ಟ್ NDA ಅಲೈನ್ಸಲ್ಲಿ ಇದ್ದೀವಿ. ಆದರೂ ಕೂಡ ನಾವು ಇವತ್ತು ಹೇಳುವಂಥದ್ದು ಜಾತ್ಯತೀತ ಜನತಾದಳ ಅಂತ ನಾವು ಹೇಳುವಂಥದ್ದು, ವಿ ಆರ್ ಎ ಸೆಕ್ಯುಲರ್ ಪಾರ್ಟಿ ಅಂತ ಹೇಳುವಂಥದ್ದು. ಸೊ ನಾವು
ಅವನ ನ್ಯಾಷನಲ್ ಇಂಟ್ರೆಸ್ಟ್ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಯಾರನ್ನು CM ಮಾಡ್ತೀರಾ, ಯಾರನ್ನು PM ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವರು ಅಂಡರಲ್ಲಿ ನಿಮಗೆ ಡೆವಲಪ್ಮೆಂಟ್ ಆಗುತ್ತಾ ಈ ರೀತಿ ಯೋಚನೆ ಮಾಡಿ. ಬಟ್ ನೀವು ಹೇಳೋವಂಥದ್ದೇನು, ಇವರನ್ನ ನಾವು CM ಮಾಡಿದ್ರೆ ನಮಗೆ ಇಷ್ಟು ವೋಟ್ ಪರ್ಸೆಂಟೇಜ್ ಬರುತ್ತೆ, ಇವರನ್ನ ನಾವು ಒಂದು ಏನದು ಅಧ್ಯಕ್ಷರನ್ನ ಮಾಡಿದ್ರೆ ಇಷ್ಟು ವೋಟ್ ಪರ್ಸೆಂಟೇಜ್ ಬರುತ್ತೆ, ಇಷ್ಟೆಲ್ಲ ಕಾಂಗ್ರೆಸ್ ಅವ್ರು ಹೇಳೋವಂಥವ್ರು ಸನ್ಮಾನ್ಯ ಪರಮೇಶ್ವರ್ ಅವ್ರ ಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಅವ್ರು ಉತ್ತರ ಕೊಡ್ಲಿ. ಯಾವ ಲೆವೆಲ್ವರೆಗೂ ಹೋಗಿದ್ರು ಅಂತ ಹೇಳಿದ್ರೆ ಸನ್ಮಾನ್ಯ ಪರಮೇಶ್ವರ್ ಅವರು CM ಕ್ಯಾಂಡಿಡೇಟ್ ಆಗ್ತಾರೆ ಅಂದಿದ ತಕ್ಷಣ ಕೊರಟಗೆರೆ ಕ್ಷೇತ್ರದಲ್ಲಿ ಅವರನ್ನ ಯಾರ್ಯಾರು ಅವರನ್ನ ಸೇರ್ಕೊಂಡು ಸೋಲಿಸಿದ್ದಾರೆ ಅನ್ನೋವಂಥದ್ದು ಜನರಿಗೆ ಗೊತ್ತಿದೆ, ನಾವೇನು ಹೇಳೋವಂಥ ಬೇಡ. ಇವತ್ತಿನ ದಿವಸದಲ್ಲೂ ಇವತ್ತು ಮೇಡಮ್ ಆ್ಯಡ್ ಮಾಡ್ಬಿಡ್ತೀನಿ, ಇಷ್ಟೆಲ್ಲ ನಾವೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ನಮ್ಮ ಥರ್ಡ್ ಜನರೇಷನಲ್ಲಿ ಇರುವಂಥವ್ರು. ನಾವು ಇವ್ರು ಈ ಸಮಾಜಕ್ಕೆ ಸೇರಿದವರು ಅಂತ ನಾವು ಹೇಳೋದೇ ಇಲ್ಲ. ನೀವೊಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ, ನೀವು ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಲಿ, ಅಲ್ಲಿ ಎಲ್ಲೂ ನಿಮಗೆ ಈ ಕ್ಯಾಸ್ಟ್ ಅನ್ನೋವಂಥದ್ದು ಬರೋದೇ ಇಲ್ಲ, ನಿಮಗಲ್ಲಿ ಈ ರಿಸರ್ವೇಶನ್ ಅನ್ನೋದು ಬರೋದೇ ಇಲ್ಲ ನಿಮಗೆ. ಸೊ ನಿಮಗೆ ಎಲ್ಲ ಬರೋವಂಥದ್ದು ಪೊಲಿಟಿಕಲಿ ಅಥವಾ ಗೌರ್ಮೆಂಟ್ ಇಂದ ಏನಾದ್ರು ಒಂದು ಸರ್ವಿಸಸ್ ತಗೋಬೇಕು ಅಂತ ಹೇಳ್ತಾ ಇದಾರೆ ಹೊರತು ಎಷ್ಟು ದಿನ ಸ್ವಾಮಿ ಇದು, ಎಷ್ಟು ದಿನ ಇರುವಂಥದ್ದು? ಯಾವಾಗ ನೀವು ಮೇಲಕ್ಕೆ ಬರುವಂಥದ್ದು ಯಾವಾಗ? ನಾವು ಈಕ್ವಲ್ ಆಪರ್ಚುನಿಟಿ ಕೊಡ್ತೇನೆ ಇದೀವಿ ಎಲ್ಲ ಇದ್ರಲ್ಲೂ, ಆದ್ರೆ ಪೊಲಿಟಿಕಲಿ ಮಾತ್ರನೇ ಇದನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ, ಪೊಲಿಟಿಕಲಿ ಮಾತ್ರನೇ ನಾವು ಅವರನ್ನ ಎಲ್ಲೋ ಒಂದ್ ಕಡೆ ಶಾಡೋ ಅಲ್ಲಿ ಇಡ್ತಾ ಇದೀವಿ ಹೊರತು ಎಲ್ಲೂ ಅವರನ್ನ ಮೇಲಕ್ಕೆ ತರುವಂತ ಯೋಜನೆಗಳು ಮಾಡ್ತಾನೆ ಇಲ್ಲ. ರೈಟ್, ಅದಕ್ಕೆ ನಾನು ಹೇಳಿದ್ದು ದಲಿತ ಸಮುದಾಯದವರು ಅಂತ ಯಾರೆಲ್ಲ ಕಳಿಸ್ಕೊತಾ ಇದ್ದೀರಿ ಅವರೆಲ್ಲ ಈ ಸ್ಟ್ರಾಟಜಿಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೂ 50-100 ವರ್ಷ ದಲಿತರಾಗಿ ಉಳ್ಕೋಬೇಕಾಗತ್ತೆ. ಸಮಾನತೆ ಅನ್ನೋದು ಬೇಕು. ಭಾರತ ಜಾತ್ಯತೀತ ರಾಷ್ಟ್ರವಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರುವಂತಹ ರಾಷ್ಟ್ರ, ಅಲ್ಲಿ ಒಂದು ಸಮಾನ ಮನಸ್ಥಿತಿ ಅನ್ನೋದು ಬೇಕು. ಆ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳೇನೋ ಬದಲಾವಣೆ ತರುತ್ತೆ ಅಂದರೆ ನೋ, ಇಟ್ ಈಸ್ ಇಂಪಾಸಿಬಲ್. ಕಳೆದ 75 ವರ್ಷಗಳಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೇನು ಒಂದು 2-3 ವರ್ಷದಲ್ಲಿ ಆಗುತ್ತೆ. ನೋ, ಮನಸ್ಥಿತಿಗಳು ಬದಲಾಗಬೇಕು. ಆ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಕೆಲಸ ಮಾಡಬೇಕಾಗತ್ತೆ. ಅಂಥದ್ದು ಯಾವುದೂ ಆಗ್ತಾಯಿಲ್ಲ. ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ. ಕಳೆದ 75 ವರ್ಷದ ಅವಧಿಯಲ್ಲಿ ದಲಿತರಾಗಿ ಉಳ್ಕೊಂಡಿದ್ದಾರೆ ಅಂದರೆ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳೇ ಕಾರಣ. ಬದಲಾವಣೆ ಆಗೋದಾಗಿದ್ರೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಇನ್ನೂ ಕೂಡ ಏನೋ ನಾಯಕ ಬರ್ತಾನೆ, ಇವನು ನಮ್ಮನ್ನು ಉದ್ಧಾರ ಮಾಡ್ತಾನೆ, ನಮ್ಮನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಾನೆ, ನಮಗೆ ಎಜುಕೇಷನ್ ಕೊಡ್ತಾನೆ, ಮನೆ ಕೊಡ್ತಾನೆ, ನಾವು ಬದುಕು ಕಟ್ಕೊಳ್ಬೋದು. ಬಿಟ್ಬಿಡಿ ಅದನ್ನು. ಬದಲಾವಣೆ ತರಬೇಕಾಗಿರೋದು ನೀವು, ನಿಮ್ಮ ಮನಸ್ಥಿತಿಗಳು. ಜನಸಾಮಾನ್ಯರಲ್ಲಿ ಬದಲಾವಣೆ ತರಬೇಕು. ಈ ಪಕ್ಷಗಳನ್ನು ನಂಬಿಕೊಂಡ್ರೆ ಮತ ಬ್ಯಾಂಕ್ಗಳಾಗಿ ನೀವು ಬದಲಾಗಿದ್ದೀರಿ, ಬದಲಾಗ್ತಾನೆ ಇರ್ತೀರಿ. ರೈಟ್, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಸ್ವಾತಿ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸ್ವಾತಿ. ನಮಸ್ಕಾರ. ರೈಟ್, ವಿಜೇಂದ್ರ ಅವರೇನೋ ಸಲಹೆ ಕೊಡ್ತಾಯಿದ್ರು, ಸ್ವೀಕಾರ ಮಾಡಿದ್ರಾ? ವಿಜೇಂದ್ರ ಅವರ ಸಲಹೆ ಆ್ಯಕ್ಚುಲಿ ಭಾಳ ಸೂಕ್ತವಾದಂಥ ಸಲಹೆ. ರಾಜ್ಯಕ್ಕೆ ದಲಿತರ ಮುಖ್ಯಮಂತ್ರಿ ಆಗಿರಬಹುದು ಅಥವಾ ದಲಿತ ನಾಯಕತ್ವ ಆಗಿರಬಹುದು, ನಾವು ರಾಷ್ಟ್ರ ಮಟ್ಟದಲ್ಲಿ AICCಗೆ ದಲಿತರ ನಾಯಕತ್ವವನ್ನು ಕೊಟ್ಟಿದ್ದೀವಿ. ಆದರೆ ಇವ್ರ ಯೋಗ್ಯತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಕೆಳಗಿಳಿತಿದ್ದ ಹಾಗೆ, ಯಡಿಯೂರಪ್ಪನವ್ರನ್ನ ಚೆಕ್ಮೇಟ್ ಮಾಡೋದಕ್ಕೆ 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರು. ಅವರು ಕೆಳಗಿಳಿತಿದ್ದ ಹಾಗೆ ಬೊಮ್ಮಾಯಿ ಅವರಿಗೆ ಫುಲ್ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿ ಇದನ್ನು ಅಮಿತ್ ಶಾ ಅವರೇ ಹೇಳಿರುವಂಥದ್ದು. ಒಂದು ಪ್ರೆಸ್ ಮೀಟ್ ಮಾಡಿ ಮೇ ಪೂರಿ ಪವರ್ ದೇ ರಹಾ ಹೂ ಬೊಮ್ಮಾಯಿ ಜೀಕೋ ಅಂತ ಹೇಳಿ ಇದ್ದ ದಲಿತ ಉಪಮುಖ್ಯಮಂತ್ರಿಗಳನ್ನ ಕೆಳಗಡೆ ಇಳಿಸಿದ್ರಿ. ಎಲ್ಲಾದರೂ ಸರ್ಕಾರದಲ್ಲಿ ಪ್ರಮೋಷನ್ ಆಗಿರೋದನ್ನು ನಾವು ನೋಡಿದ್ದೀವಿ. ಡಿಮೋಷನ್ ಆಗಿರುವಂಥದ್ದು ಅದು ಓರ್ವ ದಲಿತರನ್ನು, ಇನ್ನೊಬ್ಬ ಲಿಂಗಾಯತ ಗಾಡಿಗರನ್ನ, ಮತ್ತೋರ್ವ ಒಕ್ಕಲಿಗರನ್ನ. ಆಯಿತು, ಇವರಿಬ್ಬರು ಅಪ್ಪರ್ ಕಾಸ್ಟ್ ಅಂತ ಅನ್ಕೊಂಬಿಡೋಣ. ಇವ್ರು ಹೇಳ್ತಾ ಇದ್ದಾರಲ್ವಾ, ಇವ್ರಿಗೆ ಭಾಳ ಒಲವಿದೆ ಅಲ್ವಾ ದಲಿತರ ಮೇಲೆ. ಇವ್ರೇನು ಇಡೀ ದಲಿತ ಉದ್ಧಾರಕ್ಕೆ ನಿಂತಿರುವಂತಹ BJP ಅಸ್ತಿತ್ವಕ್ಕೆ ಬಂದಿರೋ ಅಂಥದ್ದೇ ದಲಿತರನ್ನ ಉದ್ಧಾರ ಮಾಡೋದಕ್ಕೆ. ಸೊ ಅಂತಹ ಪಕ್ಷ ಯಾಕೆ ಕೆಳಗಡೆ ಇಳಿಸಿದ್ರು? ಇವತ್ತಿನ ದಿನ ಹೇಳ್ತಾ ಇದ್ದೀನಿ ಕೇಳಿ, ನೀವು ಶ್ರೀರಾಮುಲುನ ಅವರು ಕೂಡ ನಿಮಗೆ ST ಓರ್ವ ನಾಯಕರು, ಹಿಂದುಳಿದ ಏನು SC STಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿರುವಂತಹ ಓರ್ವ ನಾಯಕ, ಧೀಮಂತ ನಾಯಕ, ಅವರು ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ತನಕ ಬರಬೇಕು, ಮುಖ್ಯಮಂತ್ರಿ ಸ್ಥಾನದ ತನಕ ಬರಬೇಕು ಅನ್ನುವಂತಹ ಹೋರಾಟಗಳನ್ನು ನಿಮ್ಮದೇ ಪಕ್ಷದ ಕಾರ್ಯಕರ್ತರು ನಡೆಸಿರುವಂಥದ್ದು. ಅವರನ್ನ ಯಾವ ಹೀನಾಯ ಸ್ಥಿತಿಯಲ್ಲಿ ನಡೆಸ್ಕೊಂಡ್ರಿ? ಬಳ್ಳಾರಿಯ ಚುನಾವಣೆಯಲ್ಲಿ ತಮ್ಮದೇನೋ ಒಳಜಗಳಗಳಿಂದ ಅವರನ್ನ ಯಾವ ಪರಿಸ್ಥಿತಿಗೆ ಇವತ್ತಿನ ದಿನ ತಂದಿಟ್ಟಿದ್ದೀರಿ ಅನ್ನುವಂಥದ್ದು. ಇನ್ನು ಯಾವ ದಲಿತ ನಾಯಕರಿಗೆ ಯಾವ ರೀತಿಯಲ್ಲಿ ಅವರನ್ನ ನೋಡ್ಕೊಂಡಿದ್ದೀರಿ? ಒಂದು ಕಡೆ ಕಡಿ ಸಂಗಣ್ಣ ಅವರು ಹೇಳ್ತಾರೆ, ಮತ್ತೊಂದು ಕಡೆ ಜಿಗ್ಜಿಣಿಗೆ ಅವರು ಹೇಳ್ತಾರೆ. ಇವ್ರುಗಳನ್ನೆಲ್ಲಾನು ನೀವು ಸೈಡಲ್ಲಿ ಇಟ್ಬಿಟ್ಟು ಬರೀ ಲಿಂಗಾಯತರು, ಕೇವಲ ಪಂಚಮಸಾಲಿಗಳು, ಅದರಲ್ಲೂ ಕೂಡ ಈ ಕಡೆ ಬಣಜಿಗರು ಬಂದರೆ ಬಣಜಿಗರು ಅಂತ ಹೇಳ್ಕೊಳ್ಳುವಂತಹ ಯಡಿಯೂರಪ್ಪನವರು, ಗಾಣಿಗರು ಅಂದರೆ ನಾನು ಗಾಣಿಗ ಅಂತ ಹೇಳ್ಕೊಳ್ಳುವಂತಹ ಯಡಿಯೂರಪ್ಪನವರು, ಪಂಚಮಸಾಲಿ ಬಂದರೆ ನಾನು ಪಂಚಪೀಠದವರು ಅಂತ ಹೇಳ್ಕೊಳ್ಳುವಂತಹ ಯಡಿಯೂರಪ್ಪನವರು. ಇವತ್ತಿನ ದಿನ ಪ್ರಾಮಾಣಿಕವಾಗಿ ಎದೆ ತಟ್ಕೊಂಡು ಹೇಳಿ ವಿಜೇಂದ್ರ ಅವರೇ, ತಾವು ತಮ್ಮ ಪಕ್ಷದಲ್ಲಿ
ತಮ್ಮ ಆಸುಪಾಸು ಇರುವಂತಹ 4 ಜನ ದಲಿತರು ಬಿಟ್ಬಿಡಿ, ತಮ್ಮ ವೋಟ್ ಬ್ಯಾಂಕ್ ಅಂತ ಕರೆಸ್ಕೊಳ್ಳುವಂತಹ ಲಿಂಗಾಯತರನ್ನು ಕೂಡ ತಾವು ಸರಿಯಾಗಿ ನಡೆಸ್ಕೊಂಡಿಲ್ಲ. ತಮ್ಮದೇ ಸೀನಿಯರ್ ಲೀಡರ್ಗಳು, ತಮ್ಮದೇ ಸೀನಿಯರ್ ಶಾಸಕರುಗಳು, ಅಯ್ಯ ಒಂದು ಸತಿ ಆದ್ರೂ ನನಗೆ ಸಮಯ ಕೊಡಯ್ಯ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಏನಾಗ್ತಿದೆ ಅಂತ ನೋಡಯ್ಯ ಅಂತ ಕೇಳ್ಕೊಳ್ಳುವಂತಹ ಪರಿಸ್ಥಿತಿ ಇವತ್ತಿನ ದಿನ. ಇವರೇನ್ ಇನ್ನು ಮುಖ್ಯಮಂತ್ರಿ ಆಗಿಲ್ಲ, ಇವರೇನ್ ಅಧಿಕಾರಕ್ಕೆ ಬಂದಿಲ್ಲ, ಅಥವಾ ಇವರು ನೆಕ್ಸ್ಟ್ ಉಳಿತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಇವಾಗ್ಲೇ ಇಷ್ಟೆಲ್ಲ ಧೋರಣೆ ದಾಷ್ಟ್ಯವನ್ನ ತೋರಿಸುವಂತ ವಿಜೇಂದ್ರ ಅವರು ಯಾವ ನೈತಿಕ ಅವರಿಗೆ ಹೊಣೆಯೂ ಇಲ್ಲ, ಯಾವುದೇ ರೀತಿಯಾದಂತಹ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕಟ್ಕೊಂಡು ಹೆಂಗೋ ಸಮಯವನ್ನ ಸಾಗಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆಯೇ ಹೊರತು ಯಾವುದೇ ರೀತಿಯಿಂದಲೂ ಕೂಡ ಅವರು ಈ ಹೇಳಿಕೆಗಳನ್ನ ಅವರು ತಮ್ಮ ಅಂದ್ರೆ ಬೈ ಹಾತ್ ಅವರು ಖಂಡಿತ ಇದನ್ನ ಒಪ್ಕೊಳ್ಳೋದು ಇಲ್ಲ. ಬೇಜವಾಬ್ದಾರಿ ಹೇಳಿಕೆ ತಾನೇ ಅಲ್ವಾ ಅದು, ಬೇಜವಾಬ್ದಾರಿತನದ ಹೇಳಿಕೆ. ಅಲ್ಲ, ಇನ್ನೊಂದು ಮಾತು ಹೇಳ್ತಾ ಇದ್ರು, ಕಾರ್ಪೊರೇಟ್ ಕಂಪ್ನಿಗಳೆಲ್ಲ ಇವತ್ತಿನ ಜನರೇಷನ್ ನಾವು ಜಾತಿ ಗೀತಿ ಅಂತೆಲ್ಲ ನೋಡೋದೇ ಇಲ್ಲ. ಅವ್ರು ಹಾಕೊಂಡಿದಾರಲ್ಲ ಇದು ಹಸಿರು ಶಾಲನ್ನ, ಅವರ JDS ಪಕ್ಷದ ಒಂದು ಜಾತ್ಯತೀತವನ್ನ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ಆ ಮಾತನ್ನಾಡ್ಲಿ. ಇವತ್ತಿನ ದಿನ JDS ಪಕ್ಷದಲ್ಲಿ ನೀವು ನೋಡಬಹುದು, ಅದು ಒಕ್ಕಲಿಗರು, ಅದು ಕುಟುಂಬದ ಒಕ್ಕಲಿಗರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಲ್ಲಿ ಜಾಗ ಇಲ್ಲ. ಮುಂದೊಂದು ದಿನಗಳಲ್ಲಿ ರಿಶ್ವಿಕ್ ಅವ್ರಿಗೂ ಕೂಡ ಅಲ್ಲಿ ಯಾವುದೇ ಮನೆ ಹಾಕೋದಿಲ್ಲ ಅನ್ನೋದನ್ನ ಇವತ್ತೇ ಅವ್ರು ಅರ್ಥ ಮಾಡ್ಕೊಂಡ್ರೆ ಬಹಳ ಉತ್ತಮ. ಇವತ್ತಿನ ದಿನ ಎಲ್ಲಾ ಧರ್ಮಗಳನ್ನ, ಅತಿ ಮೈನ್ಯೂಟ್ ಜಾತಿಗಳನ್ನ, ಕೇವಲ ಪರಿಶಿಷ್ಟ ಅಲ್ಲ ಕೇವಲ ಉತ್ತಮ ಮೇಲ್ವರ್ಗದ ಪಂಗಡಗಳನ್ನ ಅಷ್ಟೇ ಅಲ್ಲ, ಕಂಡು ಕೇಳರಿಯದ ಎಷ್ಟೋ ಜಾತಿಗಳನ್ನ, ಅಲೆಮಾರಿ ಸಮಾಜದವರನ್ನ ಇವತ್ತಿನ ದಿನ ಗುರುತಿಸಿ ಅವರಿಗೆ ಸಾಮಾಜಿಕ ನ್ಯಾಯವನ್ನ ಯಾರಾದ್ರೂ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ. ಈಗ ವಿಜಯೇಂದ್ರ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು. ಈಗ ಬೇಜವಾಬ್ದಾರಿತನದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ಸಿಲ್ಲಿ ಅನ್ನಿಸ್ತಿರೋದಿದ್ದೇನೆ, ಯಾವುದೋ ಒಂದು ಬೇಜವಾಬ್ದಾರಿತನದ ಹೇಳಿಕೆಗೆ 40 ವರ್ಷದ ಅನುಭವ ಇರುವಂತದ, ರಾಜಕೀಯದ ಅನುಭವ ಇರುವಂತ ಸಿದ್ದರಾಮಯ್ಯನವರು ರೆಸ್ಪಾಂಡ್ ಮಾಡ್ತಾ ಕೂತ್ಕೊಂಡ್ರೆ ಹೆಂಗಿದು ಅಂತ. ಯಾಕಂದ್ರೆ ಕೊಟ್ಟಿರೋ ಉತ್ತರ ಅಲ್ಲ, ಅವರ ಚೇರಿಗೆ ಕೊಟ್ಟಿರುವಂತ ಉತ್ತರ. ಎಷ್ಟೋ ಬಾರಿ ರಾಜ್ಯದಲ್ಲಿ ಉತ್ತರ ಹಂಗೆ ಕೊಡ್ಬೋದಾಗಿತ್ತು. ಉತ್ತರ ಇದೆಲ್ಲ ಸಬ್ಜೆಕ್ಟ್ ಎಲ್ಲ ಬೇಕಾದಷ್ಟು ವಿಚಾರಗಳಿದ್ದಾವೆ. ನಾವು ಒಬ್ಬ ವ್ಯಕ್ತಿಯನ್ನ ವಿರೋಧಿಸಬಹುದೇನೋ, ಆದ್ರೆ ಆ ವ್ಯಕ್ತಿ ಎಷ್ಟೇ ಅಯೋಗ್ಯರಾಗಿದ್ರು, ನಾಲಾಯಕ ಆಗಿದ್ರು, ಅಪ್ರಾಮಾಣಿಕರಾಗಿದ್ರು, ಇದನ್ನ ನಾನು ಯಾರನ್ನೂ ಹೆಸರಿಸಿ ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ಆದ್ರೆ ನಮಗೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಹೋಲಿಕೆ ತಾಳಮೇಳ ಇಲ್ಲದೆ ಇದ್ರೂ ಕೂಡ ಕೆಲವೊಂದು ಸತಿ ಯೋಗ ಇಲ್ಲದೇ ಇದ್ದರೂ, ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ಯೋಗ ಬಲಗಳಿಂದ ಕೆಲವು ವ್ಯಕ್ತಿಗಳು ಕೆಲವೊಂದು ಪದವಿಗಳಲ್ಲಿ ಬಹಳ ಕಷ್ಟ ಆಗ್ತದೆ. ಅಂತ ಪದವಿಗೆ ಬೆಲೆ ಕೊಟ್ಟು ಕೊಟ್ಟಿರುವಂತಹ ಉತ್ತರವೇ ಹೊರತು ಇದು ವ್ಯಕ್ತಿಗೆ ಬೆಲೆ ಕೊಟ್ಟು ಕೊಟ್ಟಿರುವಂತಹ ಉತ್ತರ ಅಲ್ಲ. ಆ ವ್ಯಕ್ತಿಯಿಂದ ಬರುವಂತ ಎಲ್ಲ ಹೇಳಿಕೆಗಳು ಬೇಜವಾಬ್ದಾರಿ ಹೇಳಿಕೆ ಅಂತ ಗೊತ್ತು. ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ, ಒಂದು ಪ್ರಬಲ ವಿರೋಧ ಪಕ್ಷದ ಓರ್ವ ಪಕ್ಷದ ಮುಖ್ಯಸ್ಥರಾಗಿ, ರಾಜ್ಯದ ಮುಖ್ಯಸ್ಥರಾಗಿ ಅವ್ರು ಕೊಟ್ಟಿರುವಂತ ಹೇಳಿಕೆಗೆ ಕೊಟ್ಟಿರುವಂತ ಉತ್ತರ. ಸಲಹೆನೇ ಉತ್ತರ. ನಂಗಾದ್ರೆ ಅವ್ರೇನೋ ಸಲಹೆ ಕೊಟ್ರಪ್ಪ, ಅದಕ್ಕೆ ಸಲಹೆನೆ. ನೀವು ನಿಮ್ ಕಡೆಯಿಂದ ಒಂದು ಗೋವಿಂದ ಕಾರಜೋಳ ಮಾಡ್ಬಿಡಿ, ಇದು ಉತ್ತರ ಮಾಡಿದೀವಲ್ಲ. ಅಲ್ಲ ಈಗ ಕೊಟ್ಟಿದ್ದಕ್ಕೆ ಕೌಂಟ್ರೇನಾ? ಈಗ ಕೌಂಟರ್ ಅಲ್ಲ. ಈಗ ಹೌದಪ್ಪ, ನಮ್ಮಲ್ಲಿ ನಾವು ಯಾವುದೇ ಸಾಮಾಜಿಕ ನ್ಯಾಯವನ್ನ ಒದಗಿಸದೆ ದಲಿತರನ್ನ ಕೇವಲ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು, ಈಗ ಹೇಗೆ ಬಿಜೆಪಿ ಅವ್ರು ಮಾಡ್ತಾ ಇದ್ರಲ್ಲ, ರೈಟ್ ನ ಲೆಫ್ಟ್ ವಿರುದ್ಧ ಎತ್ ಹಾಕೋದು, ಲೆಫ್ಟ್ ನ ರೈಟ್ ವಿರುದ್ಧ ಎತ್ಗೂಡ್ಸೋದು, ಇದನ್ನ ಮಾಡ್ತಾ ಇದಾರಲ್ಲ. ಸೊ ಇದನ್ನ ಹೊರತುಪಡಿಸಿ ದಲಿತರನ್ನ ಅಥವಾ ಹಿಂದುಳಿದ ವರ್ಗದವರನ್ನ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವಿಕಸನಕ್ಕೆ ನಾವು ಮಾಡ್ತಾ ಇರುವಂತಹ ಕೆಲಸಗಳನ್ನ ನಾವು ಆಲ್ರೆಡಿ ಸರ್ಕಾರದ ಮೂಲಕ, ನಮ್ಮ ಪಾಲಿಸಿಗಳ ಮೂಲಕ ನಾವು ಅದನ್ನ ತೋರಿಸ್ತಾನೆ ಇದ್ದೀವಿ. ಆದ್ರೆ ಪೊಲಿಟಿಕಲಿ ಕೊಟ್ಟಿರುವಂತಹ ಒಂದು ಬೇಜವಾಬ್ದಾರಿ ಹೇಳಿಕೆಗೆ ನಾವು ಸೂಕ್ತವಾದಂತಹ ಸಲಹೆಯನ್ನ ಕೊಟ್ಟಿದ್ದೀವಿ. ಆಕ್ಚುಲಿ ಬಿಜೆಪಿ ಅವರು ಈ ಸೂಕ್ತ ಸಲಹೆಯನ್ನ ಸ್ವೀಕರಿಸಬೇಕು. ಅವ್ರು ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ಬೋದು, ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಹೇಳಿಕೆ ಅಥವಾ ಕೊಟ್ಟಿರುವಂತಹ ಉತ್ತರ ಇದೆಯಲ್ಲ ಬಹಳ ಸೂಕ್ತವಾಗಿದೆ. ರೈಟ್. ಸಿದ್ದನಗೌಡ್ರೆ ಹೇಳಬೇಕು ನೋಡಿ. ಸಿದ್ದನಗೌಡ್ರೆ, ನಾನು ಆಗ್ಲೇ ಮಾತಾಡ್ತಾ ಇದ್ದೆ, ನೀವು ಕೇಳಿಸ್ಕೊಳ್ಳಿಲ್ಲ. ಈಗ ಕೇಳಿಸ್ತಿದೆ ಅಂತ ಭಾವಿಸ್ತೀನಿ. ಕೇಳಿಸ್ತಿದ್ಯಾ ಸಿದ್ದನಗೌಡ್ರಿಗೆ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕಾಂಗ್ರೆಸ್ಸಿಗೆ ಸಲಹೆ ಕೊಡೋ ದುಸ್ಸಾಹಸಕ್ಕೆ ನೀವು ಯಾಕೆ ಕೈ ಹಾಕ್ಬಿಟ್ರಿ ಅಂತ? ಯಾಕೆ ಈ ದಲಿತರು ಅನ್ನುವಂಥ ಟ್ರಂಪ್ ಕಾರ್ಡನ್ನು ಈಗ ನೀವು ಪ್ಲೇ ಮಾಡ್ತಾ ಇದ್ದೀರಿ? ನೀವು ಅದನ್ನು ಬದಲಾವಣೆ ತರಬೇಕು ಅನ್ನೋದಾದರೆ ನೀವೇ ಅದನ್ನು ಬಳಕೆ ಮಾಡಿಕೊಂಡು ನೀವೊಂದು ಮಾದರಿ ಸೆಟ್ ಮಾಡ್ಬೋದು. ಸಿದ್ದನಗೌಡ್ರೆ, ಈಗ ವಿಜಯೇಂದ್ರ ಅವರ ಬಾಯಲ್ಲಿ ಆ ವಿಚಾರಗಳು ಹೊರಗಡೆ ಬಂದು ಮತ್ತೆ ಟೀಕೆ ಟಿಪ್ಪಣಿ ಮಾಡ್ಕೊಳ್ಳೋದಕ್ಕಿಂತ ಮುಂದಿನ ಎಲೆಕ್ಷನ್ಗೆ ತಯಾರಿಗಳನ್ನು ಮಾಡ್ಕೊಳ್ಳುವಂಥದ್ದು, ಅಥವಾ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಹಗರಣಗಳಿದ್ದಾವೆ, ಅದ್ರ ಬಗ್ಗೆ ಧ್ವನಿ ಎತ್ಬೋದಲ್ಲ. ಅದನ್ನು ಬಿಟ್ಬಿಟ್ಟು ಅದೇನೋ ದಲಿತ ಅಂತೆ, ಅವರು ನೀವು CM ಮಾಡಿ PM ಮಾಡಿ ಬೇಕಾ ಇದೆಲ್ಲ? ಸಿದ್ದನಗೌಡ್ರೆ
ಅಲ್ಲ, ಸ್ವಾತಿ ಅವರು ಬಹಳ ಒಳ್ಳೆ ರೀತಿ ಒಳಗಡೆ ಒಂದು ಮಾತನ್ನ ಹೇಳಿದ್ರು. ಮೊದಲಗಡೆ ಪ್ರಾರಂಭದೊಳಗಡೆ ವಿಜೇಂದ್ರ ಅವರನ್ನ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ, ಅದನ್ನ ಸ್ವೀಕಾರ ಮಾಡ್ತೇನೆ ಅಂತ ಮೊದಲಗಡೆ ಹೇಳಿದ್ರು. ನಂತರ ಬರ್ತಾ ಬರ್ತಾ ಅದೊಂದು ಬೇಜವಾಬ್ದಾರಿ ಹೇಳಿಕೆ ಆಯ್ತು. ಆಯ್ತು, ವಿಜೇಂದ್ರ ವಿಜೇಂದ್ರ ಅವರ ಬೇಜವಾಬ್ದಾರಿ ಹೇಳಿಕೆ ಆದ್ರೆ ಅಲ್ಲಲ್ಲ ಮೇಡಮ್ ಕೇಳಿ ಮೊದಲು ಕೇಳಿ ನಂತರ ಮಾತಾಡಂತ್ರ ಕೇಳಿ. ಫಸ್ಟ್ ಕೇಳಿ ವಿಜೇಂದ್ರ ಅವ್ರದ್ದು ಬೇಜವಾಬ್ದಾರಿ ಹೇಳಿಕೆ ಆದ್ರೆ ನಿಮ್ಮ ಸಿಎಂ ಅವರ ಹೇಳಿಕೆ ಏನು? ಅದಕ್ಕೆ ಪ್ರತ್ಯುತ್ತರ ಬೇಜವಾಬ್ದಾರಿ ಹೇಳಿಕೆ ಅಂತ ಹೇಳ್ಬೋದಿತ್ತಲ್ಲ. ಒಬ್ಬ ಅಯೋಗ್ಯ ಅಂತ ಹೇಳಿ ಮಾತುಗಳನ್ನ ಹೇಳ್ತೀರಿ ಅಂತಂದ್ರೆ, ಒಬ್ಬ ಯೋಗ್ಯತೆ ಇಲ್ಲದಂತ ವ್ಯಕ್ತಿ ಅಂತ ಹೇಳಿ ಸಂಬೋಧನೆ ಮಾಡ್ತೀರಿ ಅಂತಂದ್ರೆ, ಒಬ್ಬ ಅಲ್ಲಲ್ಲ ಯಾರಂತ ಹೇಳುದಲ್ಲ, ನೀವು ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕು. ಅಲ್ಲ, ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕು. ಯಾವ ಪದಗಳನ್ನ ನಾನಿಲ್ಲಿ ಉಲ್ಲೇಖಿಸ್ತಾ ಇದ್ದೀನಿ, ಇದ್ಯಾವುದು ನನ್ನ ಪದಗಳಲ್ಲ, ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಡಿಎನ್ಎದಲ್ಲಿ ಇದೆ. ದಲಿತರನ್ನ ಉದ್ಧಾರ ಮಾಡತಕ್ಕಂತ ಯಾವ ಅಂಶಗಳು ಸಹಿತ ಕಾಂಗ್ರೆಸ್ ನಲ್ಲಿ ಇಲ್ಲ. ಎಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಇಲ್ಲ. ಮಾಧ್ಯಮದವರು 24 ಗಂಟೆ 15 ವರ್ಷ ಇದ್ರಲ್ಲ, ಗೊತ್ತಿರುವಂತದ್ದೇ ನಾನು ಹೇಳಿರುವಂತದ್ದೇ. ಇದನ್ನ ನಾನು ಸ್ಪಷ್ಟಪಡಿಸ್ತೀನಿ. ನಿಮ್ಮ ಪಕ್ಷದವರೇ ಒಪ್ಪದೇ ತಾವು ಬೇಕಿದ್ರೆ ರೆಕಾರ್ಡ್ ಮತ್ತೆ ಹಾಕೊಂಡು ಕೇಳಿ ನೋಡಿ, ಗೊತ್ತಾಗುತ್ತೆ ತಮಗೆ. ರಿಶ್ವಿಕ್ ಅವರೇ, ಒಂದ್ ನಿಮಿಷ, ಅದು ಚರ್ಚೆ ಇದನ್ನ ಬೇರೆ ರೀತಿ ಚರ್ಚೆ ಮಾಡೋದು ಬೇಡ. ನೀವು ದಲಿತರ ಬಗ್ಗೆ ಯಾವ ರೀತಿಯಾಗಿ ಮನೋಭಾವನೆಯನ್ನು ಹೊಂದಿರಿ ಅಂತಕ್ಕಂಥದನ್ನ ಸ್ವತಂತ್ರ ಭಾರತ ಮತ್ತು ಅದರ ಹಿಂದ್ಗಡೆನೂ ಕೂಡ ಗೊತ್ತಿರ್ತಕ್ಕಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಏನು ಭಾರತ ರತ್ನವನ್ನು ಕೊಡಬೇಕಂತಂದ್ರೂ ಕೂಡ ಕಾಂಗ್ರೆಸ್ಸೇತರ ಸರ್ಕಾರ ಬರ್ಬೇಕಾಯ್ತು. ನೀವು ನಿಮ್ಮನ್ನೇ ಭಾರತ ರತ್ನವನ್ನು ತೆಗೆದುಕೊಂಡಿರ್ತಕ್ಕಂಥ ನಿಮ್ಮ ಪಕ್ಷ. ಇನ್ನು ನೀವು ಹೇಳ್ತಿದ್ರಿ 4 ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರು ಅಂತ ಹೇಳಿ. ಇವತ್ತು G. ಪರಮೇಶ್ವರ್ ಅವರನ್ನ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಏನ್ ಮಾಡಿದ್ರಿ? ಇವತ್ತಿನ ದಿನ ಬಿಜೆಪಿ ಬಂದು BR ಅಂಬೇಡ್ಕರ್ ಬಗ್ಗೆ ಮಾತಾಡುವಂತಹ ಯಾವ ನೈತಿಕ ಹಕ್ಕು ಕೂಡ ನಿಮಗಿಲ್ಲ. ಅವರು ಸರ್ವೈವ್ ಆಗಿ ನೀವು ಮಾತಾಡೋದು ನಿಮ್ಮಲ್ಲಿ ಕೇಳುವಂತ ಪ್ರವೃತ್ತಿ ಯಾವುದು ಕೂಡ ಕಾರಣಕ್ಕೂ ಇಲ್ಲ. ಸ್ವಾತಿ ಅವರೇ ದಯವಿಟ್ಟು ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮೊದಲೇ ಹೇಳೋದನ್ನ ಕೇಳಿ. ಅಲ್ಲ, ಹೇಳೋದನ್ನ ಕೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲಲ್ಲ, ಎರಡು ಬಾರಿ ಸೋಲಿಸಿರ್ತಕ್ಕಂಥದ್ದು ರಾಷ್ಟ್ರ ಕಾರ್ಯದರ್ಶಿಯನ್ನ ಹೈಜೆಕ್ ಮಾಡಿ ಎರಡು ಬಾರಿ BR ಅಂಬೇಡ್ಕರ್ ಅವರ ಆಪ್ತ ಕಾರ್ಯದರ್ಶಿಯನ್ನ ಅಂಬೇಡ್ಕರ್ ಅವರನ್ನ ಸೋಲಿಸಿರ್ತಕ್ಕಂತಹ ಪರಿಸ್ಥಿತಿ, ಅವ್ರು ಬರೆದಿರ್ತಕ್ಕಂಥ ಸಂವಿಧಾನದ ನೀವು ಅದಾದ ನಂತರ ಅವರು ನಮ್ಮ ಕಾಂಗ್ರೆಸ್ ಅಜೆಂಡಾಗಳು ಎಲ್ಲ ದಲಿತರ ಪರವಾಗಿರ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥದ್ದು ಹೇಳಿದ್ರು. ಈಗಾಗಲೇ ಪ್ರಸ್ತುತವಾಗಿ ವಾಲ್ಮೀಕಿ ಹಗರಣದೊಳಗಡೆ 100 ಕೋಟಿ ಹಗರಣ ಆಯ್ತು. ದಲಿತ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಹಣವನ್ನ ಕೊಡ್ಲಿಲ್ಲ. ಇದರ ಬಗ್ಗೆ ಸಿಎಂ ಅವರು ಯಾವ ನಿಲುವನ್ನು ತೆಗೆದುಕೊಂಡ್ರು? ದಲಿತರ ಮೀಸಲಾಗಿರ್ತಕ್ಕಂಥ ಹಣವನ್ನ ಗ್ಯಾರಂಟಿ ಯೋಜನೆಗಳನ್ನ ಬಳಸಿಕೊಂಡು ಆಗುತ್ತೆ, ಆನೇರಲ್ಲಿ ವ್ಯತ್ಯಾಸ ಆಗುತ್ತೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸಿದ್ದನಗೌಡ್ರೆ ಸಮಸ್ಯೆ ಆಗ್ತಿರೋದು ಎಲ್ಲಿ ಗೊತ್ತಾ? ಒಂದ್ ನಿಮಿಷ ಸಿದ್ದನಗೌಡ್ರೆ ಸಮಸ್ಯೆ ಆಗ್ತಿರೋದೇನ್ ಗೊತ್ತಾ? ನಾನು ಕೌಂಟ್ರ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಉತ್ತರ ಕೊಡಬೇಕು. ನೀವು ಇದ್ರಲ್ಲೇ ಸಿಕ್ಕಾಕೊಂಡಿದ್ದೀರಾ, ಕಾಂಗ್ರೆಸ್ ಮತ್ತು BJP ಅವರಿಬ್ರು ಕೂಡ. ನೋಡಿ, ನಾನೊಂದು ಸಾಲಿಡ್ ಪ್ರಶ್ನೆ ಕೇಳಿದೆ, ನೀವು ಅದಕ್ಕೆ ಉತ್ತರಕ್ಕೆ ಬರ್ತಾ ಇಲ್ಲ. ನೀವು ಸ್ವಾತಿ ಹೇಳೋದಕ್ಕೆ ಉತ್ತರ ಕೊಡಬೇಕು. ನಾನು ಜನರ ಧ್ವನಿಯಾಗಿ ಇವತ್ತಿಲ್ಲಿ ಕುತ್ಕೊಂಡು ಪ್ರಶ್ನೆ ಕೇಳ್ತಿದ್ದೀನಿ, ಅದಕ್ಕೆ ನಿಮ್ ಕಡೆ ಉತ್ತರನೇ ಇಲ್ಲ. ನೋಡಿ ಸರ್, ನೋಡಿ, ಅಲ್ಲ, ನೀವು ಕ್ಲಾರಿಫಿಕೇಶನ್ ಕೊಡ್ತಾನೆ ಹೋದ್ರೆ ಇನ್ನೂ 1000 ವರ್ಷ ಕೊಡ್ತಾನೆ ಇರ್ತೀರಿ. ನಾನು ಕೇಳಿದ್ದು ವೆರಿ ಸಿಂಪಲ್. ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ ಸರ್, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ದಲಿತ ಅಂತ ಕಟ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವ್ರು ಕಟ್ ಹಾಕ್ಬೇಕಾ, DK ಶಿವಕುಮಾರ್ ಅವ್ರನ್ನ ಕಟ್ ಹಾಕ್ಬೇಕಾ, ಸಂಪುಟನ್ ಕಟ್ ಹಾಕ್ಬೇಕಾ? ಅದಕ್ಕೆ ಬೇಕಾದಷ್ಟು ಹಗರಣಗಳಿದ್ದಾವೆ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು, ನಿರಂತರವಾಗಿ ಹೋರಾಟಗಳಾಗಬೇಕು. ಅದು ಬಿಟ್ಬಿಟ್ಟು ಏನ್ ಸರ್ ಒಂದೊಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಇದನ್ನ ರಾಜಕೀಯ ಅಂತಾರ? ಹೊಲಸು ಅಂತಾರೆ ಸರ್, ಹೊಲಸು ಅಂತಾರೆ. ಅದನ್ನ ಮಾಡಬೇಡಿ. BJP ಅಂದ್ರೆ ಒಂದು ಶಿಸ್ತು ಅಂತ ಒಂದು ಹೆಸರನ್ನು ಪಡ್ಕೊಂಡಿದ್ದೀರಿ, ಅದನ್ನ ಉಳಿಸ್ಕೊಂಡು ಹೋಗಿ ಅನ್ನುವಂಥ ಸಲಹೆಯ ಪ್ರಶ್ನೆ ಕೇಳಿದ್ರೆ ನೀವು ಸ್ವಾತಿ ಕೌಂಟರ್ ಕೊಡಕ್ಕೆ ಹೋಗ್ತಿದ್ದೀರಿ, ಕಾಂಗ್ರೆಸ್ ಹೇಳಿಕೆ ಕೌಂಟರ್ ಕೊಡಕ್ಕೆ ಹೋಗ್ತಿದ್ದೀರಿ. ಬೇಡ ಸರ್, ಲೀವ್ ಇಟ್. ಅದನ್ನ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಅಂತ ನಾನು ಹೇಳ್ತಿರೋದು.
ಅಲ್ಲ, ಈ ಭಾರತೀಯ ಜನತಾ ಪಾರ್ಟಿ ನೀವು ಹೇಳಿದ ಪ್ರಕಾರ ಶಿಸ್ತುಬದ್ಧವಾಗಿರ್ತಕ್ಕಂಥ ಪಾರ್ಟಿನೇ. ಆದ್ರೆ ನಾವ್ ಹೇಳ್ತಾ ಇರೋದು ಇಷ್ಟೇ, ಒಂದು ಸಲಹೆಯನ್ನ ಖರ್ಗೆ ಅವರನ್ನ PM ಕ್ಯಾಂಡಿಡೇಟ್ ಮಾಡಿ ಅಂತ ನೀವು ಮಾಡಿದ್ರನ್ನ ಹೇಳ್ಬೇಕು. ನೀವು ಮಾಡಿದ್ರೆ ನೀವು ಗೋವಿಂದ ಕಾರಜೋಳ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಹೇಳ್ಬೇಕು. ನಿಮ್ ತಟ್ಟೆಲ್ ದೊಡ್ಡದೇನೋ ಇಟ್ಕೊಂಡ್ಬಿಟ್ಬಿಡಿ ಅಲ್ಲೇನೋ ನೊಣ ಮಾಡ್ಸಕ್ ಹೋದ್ರೆ ಯಾರು ಒಪ್ಕೋತಾರ ಅದನ್ನ? ನೀವು ಬದಲಾವಣೆ ನೀವು ತರಬೇಕು, ನೀವು ಮಾದರಿ ಆಗ್ಬೇಕು. ನೀವು ಕಾಂಗ್ರೆಸ್ಗೆ ಸಲಹೆ ಕೊಡಕ್ ಹೋಗ್ತೀರಿ, ಸಿಕ್ಕಾಕೊಂಡಂಗದು. ಇನ್ನು 4 ವರ್ಷಗಳ ಬಳಿಕ ಬರುವಂತಹ ಕೇಂದ್ರ ಚುನಾವಣೆಗೆ ಇವತ್ತಿಂದನೇ ನೀವು ಖರ್ಗೆ ಅವರನ್ನ ಘೋಷಿಸಿ ಅಂತ ನೀವು ಹೇಳ್ತಿದ್ದೀರಿ. ಆದ್ರೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಇರುವಂತಹ ಬಿಜೆಪಿ ಪಕ್ಷದ ಒಳಗೆ ಕೇಂದ್ರ ಬಿಜೆಪಿಯಲ್ಲೂ ಕೂಡ ಚುನಾವಣೆ ನಡಿಬೇಕಾಗಿದೆ, ರಾಜ್ಯ ಬಿಜೆಪಿಯಲ್ಲೂ ಕೂಡ ಚುನಾವಣೆ ನಡಿಬೇಕಾ, ಮತ್ತೆ ವಿಜೇಂದ್ರ ಅವರನ್ನೇ ಮರು ಆಯ್ಕೆ ಮಾಡಬೇಕಾ, ಇಲ್ಲ ಅವರು ಬೇರೆಯವ್ರನ್ನ ಯಾರಾದ್ರೂ ಚುನಾಯಿತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕಾ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈಗ ಪ್ರಸ್ತುತ ಇರುವಂತದ್ದು ಇನ್ನೇನು ಕೇವಲ 1 ತಿಂಗಳೋ 2 ತಿಂಗಳೋ ಒಳಗೆ ಇದು ನಿರ್ಧಾರ ಆಗುವಂತಹ ವಿಚಾರದಲ್ಲಿ ತಾವು ದಲಿತ ಓರ್ವ ನಾಯಕನನ್ನ, ಅದು ಯಾರೇ ಆಗಿರ್ಲಿ, ನಿಮ್ಮ ಪಾರ್ಟಿಗೆ ಬಿಟ್ಟಂತಹ ವಿಚಾರ, ಸೀನಿಯರ್ ಲೀಡರೋ ಜೂನಿಯರ್ ಲೀಡರೋ ಮಧ್ಯಮ ವಯಸ್ಸಿನ ಲೀಡರೋ ಯಾರೇ ಆಗಿರ್ಲಿ, ಅವರಿಗೋಸ್ಕರ ನಾನು ಬಿಟ್ಕೊಡ್ತೀನಿ, ಪಾರ್ಟಿಯನ್ನ ಅವರು ಸಂಘಟನೆ ಮಾಡಲಿ, ಅವರ ನೇತೃತ್ವದಲ್ಲಿ ನಾನು ನಡೆಯೋದಕ್ಕೆ ಸಿದ್ಧನಾಗಿದ್ದೀನಿ ಅನ್ನುವಂತಹ ಒಂದು ಹೃದಯ ವೈಶಾಲ್ಯತೆಯನ್ನ ಮಾನ್ಯ ವಿಜೇಂದ್ರ ಅವರು ತೋರಿಸೋದಕ್ಕೆ ಬಿಜೆಪಿ ಇದೊಂದು ಬ್ರೇಕ್ ತಗೊಳ್ತೀನಿ. ರೈಟ್, ಗಾಟ್ ಇಟ್. ನೋಡಿ, ಒಂದನ್ನ ಆರಂಭದಿಂದ 2ನೇ ಸತಿ ಹೇಳಿದೆ, ಇದು 3ನೇ ಸತಿ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಬಳಕೆ ಮಾಡ್ಕೋತಿದ್ದಾರೆ ದಲಿತರು ಅನ್ನುವಂಥ ಟ್ರಂಪ್ ಕಾರ್ಡನ್ನು ಸೋಕಾಲ್ಡ್ ರಾಜಕೀಯ ಪಕ್ಷಗಳು ಬಳಸ್ಕೊಳ್ತಿದ್ದಾವೆ. ಇನ್ನೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ 50-100 ವರ್ಷ ನೀವು ಬಲಿಯಾಗ್ತಾನೆ ಇರ್ತೀರಿ. ಎಚ್ಚೆತ್ತುಕೊಳ್ಳಿ. ದಲಿತರ ವಿಚಾರವನ್ನು ಮಾತ್ರ ಸಿದ್ದರಾಮಯ್ಯನವ್ರು ಪ್ರಸ್ತಾಪ ಮಾಡಲಿಲ್ಲ. ರಿಷಿಕ್ ಅವರೇ, 75 ವರ್ಷ ಆಗಿದೆ ನರೇಂದ್ರ ಮೋದಿ ಅವರಿಗೆ, ಅವ್ರನ್ನ ಬಿಟ್ಟಲ್ಲಿ ದಲಿತ PM ಕೂರಿಸ್ತೀರಾ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಏನು ಸಲಹೆ ಕೊಡೋರ ಸಂಖ್ಯೆ ಜಾಸ್ತಿ ಆಗ್ಬಿಡ್ತಲ್ಲ ಮೇಡಮ್. ಕಾಂಗ್ರೆಸ್ ಸರ್ಕಾರದವ್ರಿಗೆ ಮಾಡಕ್ಕೇನು ಕೆಲಸ ಇಲ್ವಲ್ಲ, ಆಡಳಿತ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ಗಳು ಮಾಡ್ಕೊಂಡು ಅಲ್ಲ. ನನ್ನ ಕ್ವಶನ್ ಏನು ಗೊತ್ತಾ, ಇದ್ರದ್ದು ತಾತ್ಪರ್ಯ ಏನು ಅಂದರೆ, ಏನಾದ್ರು ಸಿದ್ದರಾಮಯ್ಯನವರು ನ್ಯಾಷನಲ್ ಪಾಲಿಟಿಕ್ಸ್ಗೆ ಏನಾದ್ರು ಹೋಗ್ತಾರಾ? ಇಲ್ಲ ನೋಡಿ, ಈಗ ಅವರು OBC ಚರ್ಚೆ ಏನೋ ಒಂದು ಮಾಡಿದ್ರು, ಯಾಕೆ AICC ವತಿಯಿಂದ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅದೊಂದಾಯ್ತು. ಈಗ ನೋಡಿ, PM ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಲಹೆಗಳನ್ನು ಕೊಡ್ತಿದ್ದಾರೆ ಅಂದರೆ ಏನಾದರೂ ಶಿಫ್ಟ್ ಚಾನ್ಸಸ್ ಏನಾದರೂ ಇದೆಯಾ? ಮೇಡಮ್ ಹೋಗ್ಲಿ ಮೇಡಮ್, ನಮಗೆ ಅವ್ರು ಇದ್ರೂ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್, ಅವ್ರು ಹೋದ್ರು ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನಮಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಅವ್ರ ಡಿಫ್ರೆನ್ಸಸ್ ಆಗ್ಬೋದೇ ಹೊರತು ನಮಗೇನು ಡಿಫ್ರೆನ್ಸಸ್ ಆಗಲ್ಲ. ಕೇಳಿಸ್ಕೊಳ್ರಿ, ಅದೆಲ್ಲ ಹಿಂದೆ ಇತ್ತು, ಈ ಟರ್ಮ್ ಅಲ್ಲ. ಅಲ್ಲ, ವಿ ಆಲ್ ಅಕ್ಸೆಪ್ಟೆಡ್. ಈ ಹಿಂದೆ ಇತ್ತು, ಈ ಟರ್ಮ್ ಅಲ್ಲಿ ಹೆಂಗ್ ಮಾಡ್ತಿರ್ತಾರೆ ಮೇಡಮ್, ಈ ಟರ್ಮ್ ಅಲ್ಲಿ ಮುಖ್ಯಮಂತ್ರಿ ಆದಂತ ಕಾರ್ಯವೈಖರಿ ನಾವು ನೋಡಿದೀವಿ. ಕೇಳಿಸ್ಕೊಳ್ಳಿ. ನೋಡಿ, ಕಾಂಗ್ರೆಸ್ ಅವರು 75 ಇಯರ್ಸ್, ನಾನು ಅವಲ್ಲೇ ನನ್ನ ಡಿಬೇಟ್ ಸ್ಟಾರ್ಟ್ ಮಾಡ್ದಲ್ಲೇ ಎತ್ಕೊಂಡೆ. ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇವರು ಎಷ್ಟು ಟರ್ಮು ನಿಮಗೆ ನ್ಯಾಷನಲ್ ಇಂಟ್ರೆಸ್ಟಲ್ಲಿ ರಾಷ್ಟ್ರೀಯ ಪಕ್ಷ ಔಟ್ ಅಧಿಕಾರದಲ್ಲಿದ್ದರು. ಇವ್ರು ಯಾವಾಗಲೂ ಅಹಿಂದ, ದಲಿತ, ಮತ್ತೊಂದು ಅಂತ ಅಲ್ಲಿಂದನೇ ಇವ್ರು ಭಾಷಣಗಳು ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಅಪ್ಲಿಫ್ಟ್ಮೆಂಟ್ಗೆ ಏನೆಲ್ಲ ಮಾಡಿದ್ದೀರಾ, ಅದಾದ ಮೇಲೆ ಕೇಳಿಸ್ಕೊಳ್ಳಿ, ಎಷ್ಟು ಫ್ಯಾಮಿಲೀಸು ಅಪ್ಲಿಫ್ಟ್ ಆಗಿದೆ. ದಯಮಾಡಿ ಇದನ್ನ ಭಾರತ ದೇಶಕ್ಕೆ ಒಂದು ನಂಬರ್ಸ್ ಕೇಳಿಸ್ಕೊಳ್ರಿ ಮೇಡಮ್. ನೋಡಿ, ಉಡಾಫೆ ಉತ್ತರ ಕೊಡೋದಲ್ಲ, ಕೇಳಿಸ್ಕೊಳ್ಳಿ, ಉಡಾಫೆ ಕೊಡ್ಬೇಡಿ, ಉಡಾಫೆ ಉತ್ತರ ಇದು. ದಿಸ್ ಇಸ್ ಉಡಾಫೆ ನಾನ್ಸೆನ್ಸ್ ಮಾತಾಡ್ಬೇಡಿ. ನಾನು ಕೇಳಿದ್ದೇವೆ, ಕೇಳಿಸ್ಕೊಳ್ಳಿ ಮೇಡಮ್, ಅಲೋ ಮಿ ಟು ಟಾಕ್. ನೀವು ಮಾತಾಡ್ಬೇಕು, ಕೇಳಿಸ್ಕೊಳ್ಳಿ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಲಿಲ್ಲ. ಕೇಳಿಸ್ಕೊಳ್ರಿ ಒಂದು ನಿಮಿಷ ಸುಮ್ಮನೆ. ಕೇಳಿಸ್ಕೊಳ್ರಿ, ನೀವು ಸಬ್ಜೆಕ್ಟ್ ಮಾತಾಡ್ತೀವಿ, ಕೇಳಿಸ್ಕೊಳ್ಳಿ, ಡಿವಿಷನ್ ಮಾಡಿ ನೀವು. ಯು ಹ್ಯಾವ್ ಟು ಅಲೋ ಮಿ ಟು ಟಾಕ್ ಪ್ಲೀಸ್. ಒಂದು ಎಜುಕೇಟೆಡ್ ತರ ಆಗಿ, don't talk like an educated, uneducated ತರ ಮಾತಾಡಿ. ಪ್ಲೀಸ್ ಅಲೋ ಮಿ ಟು ಟಾಕ್, ಪ್ಲೀಸ್ ಅಲೋ ಮಿ ಟು ಟಾಕ್. ಅದು ಪೂರಕವಾಗಿ ನಾನು ಮಾತಾಡ್ತಾ ಇದ್ದೀನಿ. ರಿಷಿಕ್ ಅವರೇ, ಖರ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದೇಶಕ್ಕೆ ಅವಶ್ಯಕತೆ ಇದೆ ಅಂದ್ರೆ ದೇಶ ಸೇವೆನ ಬಯಸುತ್ತೆ ಅನ್ನೋದಾದ್ರೆ ಸಾಯೋ ತನಕ ಸೇವೆ ಮಾಡಬಹುದು ಈ ರಾಜಕೀಯದಲ್ಲಿ ಅಂತ ಖರ್ಗೆ ಅವ್ರು ಹೇಳಿದ್ದಾರೆ. ಸನ್ಮಾನ್ಯ ಖರ್ಗೆ ಅವ್ರ ವಿಚಾರ ನಾವು ಮಾತಾಡ್ತಾ ಇದೀವಿ. ಅವ್ರನ್ನ CM ಮಾಡಿದ್ರ? ಕೇಳಿಸ್ಕೊಳ್ರಿ ಒಂದು ನಿಮಿಷ, ಕೇಳಿಸ್ಕೊಳ್ರಿ, ಸುಮ್ಮನೆ ಕೇಳಿಸ್ಕೊಳ್ರಿ. ಆಯ್ತು, ಹೇಳಿದ್ರೆ ಅಲೋ ಮಿ ಟು ಟಾಕ್ ಪ್ಲೀಸ್ ಅಲೋ ಮಿ ಟು ಟಾಕ್. ನೀವು ಇದನ್ನ ಇಲ್ಲ ಮಾಡಿದ್ರೆ ಜನ ಏನ್ ಕೊಡ್ತಾರೆ ಗೊತ್ತಾ? ಗಟ್ಸ್ ಇಲ್ದರೆ ಇಡ್ತಾರೆ, ಡೈವರ್ಟ್ ಮಾಡ್ತಾ ಇದ್ರ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವ್ರಿಗೆ ಗಟ್ಸ್ ಇಲ್ಲ ಮಾತಾಡಕ್ಕೆ, ಕಾಂಗ್ರೆಸ್ ಅವ್ರಿಗೆ ಗಟ್ಸ್ ಇಲ್ಲ ಕೇಳಿಸ್ಕೊಳಕ್ಕೆ ಗಟ್ಸ್ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅಲೋ ಮಿ ಟು ಟಾಕ್, ಕಾಂಗ್ರೆಸ್ ಅವ್ರಿಗೆ ಗಟ್ಸ್ ಇಲ್ಲ ಮಾತಾಡಕ್ಕೆ, ಕೇಳಿಸ್ಕೊಳಕ್ಕೆ, ಅದಕ್ಕೆ ಡೈವರ್ಟ್ ಮಾಡ್ತೀರಾ? ಲಿಸನ್ ಕೇಳಿಸ್ಕೊಳ್ರಿ, ಸುಮ್ಮನೆ ಕೇಳಿಸ್ಕೊಳ್ರಿ, ಸುಮ್ಮನೆ ಕೇಳಿಸ್ಕೊಳ್ರಿ. ಹೌದು, ನಿಮ್ CMಗೆ ಮಾಡಕ್ಕೆ ಕೆಲಸ ಇಲ್ಲ, ಕೇಳಿಸ್ಕೊಳ್ಳಿ, ನಿಮ್ ಗೌರ್ಮೆಂಟ್ ಮಾಡಕ್ಕೆ ಕೆಲಸ ಇಲ್ಲ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳೋದು ಬೇರೆ ಇದ್ದಾರೆ, ನಾನು ಅಲೋ ಮಿ ಟು ಟಾಕ್ ಪ್ಲೀಸ್, ಐ ಆಮ್ ರೆಡಿ ಟು ಟಾಕ್ ಅಬೌಟ್ ದಟ್. ಅದಕ್ಕೆ ಬಿಜೆಪಿ ಅವರು ಇದ್ದಾರೆ, ಅದು ಬಿಜೆಪಿ ಮಾತಾಡಕ್ ಬಿಡಿ. ವೈ ಆರ್ ಡೈವರ್ಟಿಂಗ್ ದ ಸಬ್ಜೆಕ್ಟ್? ಡೈವರ್ಟ್ ಮಾಡಬೇಡಿ, ಕೇಳಿಸ್ಕೊಳ್ಳಿ.
ಡೈವರ್ಟ್ ಮಾಡ್ತಾ ಇದ್ದೀರಾ. ಯು ಹ್ಯಾವ್ ಟು ಶಟ್ ಅಪ್, ಯು ಹ್ಯಾವ್ ಟು ಶಟ್ ಅಪ್, ಶಟ್ ಅಪ್. ಯು ಹ್ಯಾವ್ ಟು ಲಿಸನ್ ಟು ಮೀ. ಅದನ್ನ ಅವರು ಆನ್ಸರ್ ಮಾಡ್ತಾರೆ, ನಾನಲ್ಲ. ಅದನ್ನ ಬಿಜೆಪಿ ಅವರು ಆನ್ಸರ್ ಮಾಡ್ತಾರೆ. ಅಲೋ ಮಿ ಟು ಟಾಕ್. ಇದು ಡಿಬೇಟ್, ದಿಸ್ ಇಸ್ ಅ ಚರ್ಚೆ, ಇದು ಚರ್ಚೆ ಇರುವಂತದ್ದು. ಅಲೋ ಮಿ ಟು ಟಾಕ್. ಯು ಆರ್ ಟೇಕಿಂಗ್ ಮೈ ವಾಯ್ಸ್, ಯು ಆರ್ ಟೇಕಿಂಗ್ ಮೈ ವಾಯ್ಸ್. ನನ್ನ ವಾಯ್ಸ್ ತಗೊಳ್ಳಿ ನೀವು. ಅದಕ್ಕೆ ಆನ್ಸರ್ ಮಾಡಕ್ಕೆ ಬಿಜೆಪಿ ಇದ್ದಾರೆ, ಅದನ್ನ ಆನ್ಸರ್ ಮಾಡಕ್ಕೆ ಬಿಜೆಪಿ ಇದ್ದಾರೆ. ಬಿಜೆಪಿ ಆನ್ಸರ್ ಮಾಡ್ತಾರೆ, ನಾನಲ್ಲ. ಕೇಳಿಸ್ಕೊಳ್ರಿ, ಅದನ್ನ ಬಿಜೆಪಿ ಆನ್ಸರ್ ಮಾಡ್ತಾರೆ. ಅಲೋ ಮಿ ಟು ಟಾಕ್, ಅಲೋ ಮಿ ಟು ಟಾಕ್, ಅಲೋ ಮಿ ಟು ಟಾಕ್. ಗಚ್ಚಿದ್ರೆ ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ ಅವರಿಗೆ ಗಚ್ಚಿದ್ರೆ ಕೇಳಿಸ್ಕೊಳ್ಳಿ. ಅಲೋ ಅಲೋ ಮಿ ಟು ಟಾಕ್. ಕಾಂಗ್ರೆಸ್ ಅವರಿಗೆ ಗಚ್ಚಿದ್ರೆ ಕೇಳಿಸ್ಕೊಳ್ಳಕ್ಕೆ ನೋಡಿ. ಸನ್ಮಾನ್ಯ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷ ಇದಾರಲ್ವಾ, ಅವ್ರನ್ನ ಸಿಎಂ ಮಾಡಿದ್ರ ನೀವು, ಕರ್ನಾಟಕ ಸಿಎಂ. ಈಗಲೂ ಆಪ್ಷನ್ ಇದೆಯಲ್ಲ, ಕರ್ಕೊಂಡ್ಬಂದು ಸಿಎಂ ಮಾಡಿ ನೀವು. ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ, ನನ್ನ ಟೈಮ್ ನ ತಗೋಬೇಡಿ ನೀವು, ಪ್ಲೀಸ್. ನೀವು ಆನ್ಸರ್ ಮಾಡಿ, ನಾನು ಕೇಳಿದ ಆನ್ಸರ್ ಮಾಡಿ. ಕಾಂಗ್ರೆಸ್ನವ್ರು ಇದೇ ಆಗೋಯ್ತು. ಡೆಕೋರಮ್ ನ ಮೇಂಟೈನ್ ಮಾಡಿ, ಯಾಕೆ ಈ ತರ ಮಾಡ್ತೀರಿ? ನೀವು ಟರ್ಮ್ ಬಂದಾಗ ಮಾತಾಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಛೇ 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 ಛೇ, ಏನಿದು? ರಿಷಿಕ್ ಅವರೇ ಕಂಟಿನ್ಯೂ ಮಾಡಿ. ಛೇ ಛೇ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮಗೂ ಖುಷಿ ಆಗುತ್ತೆ, ಕರ್ಕೊಂಡ್ಬಂದು ಸಿಎಂ ಮಾಡಿ. ಒಂದು. ಎರಡನೇದು ಸನ್ಮಾನ್ಯ ಪರಮೇಶ್ವರ್ ಅವರು, ಅವರು ಹಿರಿಯ ರಾಜಕಾರಣಿಗಳು. ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ. ಸನ್ಮಾನ್ಯ ಪರಮೇಶ್ವರ್ ಅವರು ಕೇಳಿಸ್ಕೊಳ್ರಿ. ಆಮೇಲೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಾನು 2028 ವರೆಗೂ ಹೋಗ್ತೀನಿ, ಅಲ್ಲಿವರೆಗೂ ನಾನು ಮಾತಾಡಕ್ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇಷ್ಟೊಂದು ಅವ್ರ ಬಗ್ಗೆ ಆಸಕ್ತಿ ಇದೆ, ಅವ್ರ ಬಗ್ಗೆ ಇಷ್ಟೊಂದೆಲ್ಲ ಪ್ರೀತಿ ನಿಮ್ಗಿದೆ ಅನ್ನೋದಾದ್ರೆ ಕರ್ಕೊ ಬಂದ್ಬಿಟ್ಟು ಸಿಎಂ ಮಾಡಿ. ನೀವು ತೋರಿಸಿ, ದೇಶಕ್ಕೆ ತೋರಿಸಿ, ರಾಜ್ಯಕ್ಕೆ ತೋರಿಸಿ. ನಾವು ಸನ್ಮಾನ್ಯ ಪರಮೇಶ್ವರ್ ಅವರ ಸಿಎಂ ಮಾಡಿದೀವಿ, ತೋರಿಸಿ. ಇಲ್ಲ ಅಂದ್ರೆ ಹಿರಿಯರಿದ್ದಾರೆ, ಸನ್ಮಾನ್ಯ ಖರ್ಗೆ ಅವರು PM ಅಂತೂ ನೀವು ಅನೌನ್ಸ್ ಮಾಡಲ್ಲ ತಾನೆ, ಯಾವುದೇ ಕಾರಣಕ್ಕೂ ನೀವು PM ಅಂತೂ ಕೊಡಲ್ಲ ತಾನೆ. ಅವ್ರಿಗೆ ಕರ್ಕೊಂಡ್ಬಂದ್ಬಿಟ್ಟು ಸಿಎಂ ಆದ್ರೂ ಮಾಡಿ, ಇದಕ್ಕೆ ಉತ್ತರ ಕೊಡಿ ನೀವು. ನಾನು ಕೇಳಿದ ಕ್ವಶನ್ಗೆ. ಇನ್ನ ಇವಾಗ ನಿಮ್ದೇ ಆಡಳಿತ ಪಕ್ಷ ಇದೆಯಲ್ವಾ ಕರ್ನಾಟಕದಲ್ಲಿ, ಈಗ ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಇನ್ನು 2 ವರ್ಷ ಇರ್ತಿರೋ, 1 ವರ್ಷ ಇರ್ತಿರೋ, ಎಷ್ಟು ಜನ ಅಹಿಂದ, ದಲಿತ, ಮತ್ತೊಂದು ಇದೆಲ್ಲ ಇದೆಯಲ್ವಾ, ಹೆಂಗಿರೋ ಸೆನ್ಸಸ್ ಮಾಡ್ತಾ ಇದ್ರ ತಾನೆ, ಬೋಗಸ್ ಸೆನ್ಸಸ್. ಕರ್ಕೊಂಡ್ ಬಂದ್ಬಿಟ್ಟು ತೋರಿಸಿ. ಅವ್ರ ಅಪ್ಲಿಫ್ಮೆಂಟ್ಗೆ 150 ಕೋಟಿ ನುಂಗುಬಿಟ್ಟು ಬೋಗಸ್ ಮಾಡಿ ಕುತ್ಕೊಂಡಿಲ್ಲ. ಕುತ್ಕೊಳ್ರಿ, ಸುಮ್ಮನೆ ನಾಚಿಕೆ ಆಗಬೇಕು ನಿಮ್ಗೆ, ನಿಮ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಮ್ಗೆ. ತಗೊಂಡೋಗ್ಬಿಟ್ಟು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಒಂದು ವರದಿ ಕೊಡಕ್ಕಾಗಿಲ್ಲ ನಿಮ್ ಯೋಗ್ಯತೆಗೆ. ನಿಮ್ಗೆ ಅಲ್ಲಿ ದಿನಕ್ಕೆ ಮತ್ತೆ 150 ಕೋಟಿ ಖರ್ಚು ಮಾಡಿದ್ರೆ ಹೋಗ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ರ ಕಾಂಗ್ರೆಸ್ ಸರ್ಕಾರದವ್ರು. ನೀವು ಕೇಳಿಸ್ಕೊಳ್ರಿ, 3 ವರದಿ ಆಯ್ತು, 3 ವರದಿ ಆಯ್ತು. ಯಾವ ವರದಿನ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನೀವು? ಜಯಪ್ರಕಾಶ್ ಹೆಗಡೆ ಅವರು ಇಂಪ್ಲಿಮೆಂಟ್ ಮಾಡಿದ್ರೇನ್ರಿ? ಇದ್ರ ಹಿಂದೆ ಇರೋದು ಮಾಡಿದ್ರೇನ್ರಿ ನೀವು? ಈಗ ಹೊಸದಾಗಿ ಯಾವ್ದೋ ಒಂದು ತಗೊಂಡ್ಬಿಟ್ಟಿದ್ದೀರಾ ನೀವು ಅಲ್ಲಿ. ಅದನ್ನೇ ಹೇಳ್ತಾ ಇರೋದು. 3 ವರದಿ ಬರ್ತಾ ಇದೆ. 3 ವರದಿಲಿ ಯಾವ್ದು ಇಂಪ್ಲಿಮೆಂಟ್ ಮಾಡ್ತಾರೆ ಹೇಳಿ? ಈ ವರದಿ ಇಂಪ್ಲಿಮೆಂಟ್ ಮಾಡ್ತೀರಾ ನೀವು? ಈ ವರದಿ ಇಂಪ್ಲಿಮೆಂಟ್ ಮಾಡ್ತೀರಾ ನೀವು? ಈ ವರದಿ ಕೂಡ ಇಂಪ್ಲಿಮೆಂಟ್ ಮಾಡಲ್ಲ. 60 ದಿವಸ ಟೈಮ್ ತಗೊಂಡ್ರು, 60 ದಿವಸ ಟೈಮ್ ತಗೊಂಡ್ರು. ಹೌದು, ಬೋಗಸ್, ಹೌದು ಬೋಗಸ್, ಎಕ್ಸಾಕ್ಟ್ಲಿ ಬೋಗಸ್. ಮಾಧ್ಯಮದಲ್ಲಿ ಬಂದಿದೆ, ಮಾಧ್ಯಮದಲ್ಲಿ ಬಂದಿದೆ. ನೀವು ಮಾಡಿರೋಂಥದ್ದೆಲ್ಲ ಬರೀ ಬೋಗಸ್. ಮನೆಗಳಿಗೆ ಹೋಗ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ. ಇದು ಕಾಂಗ್ರೆಸ್ ಸರ್ಕಾರದವರು ತೋರಿಸ್ತಾ ಇರುವಂತದ್ದು. ಅಹಿಂದ, ದಲಿತ, ಇವ್ರಿಗೆ ತೋರಿಸ್ತಾ ಇರುವಂತದ್ದು. ನೀವು ಅರ್ಥ ಆಗ್ತಾ ಇದೆಯಾ? ನೀವು ತೋರಿಸಿ, ನೀವು ಪ್ರೂವ್ ಮಾಡಿ. ನಿಮ್ದೇ ಆಡಳಿತ ಪಕ್ಷ ಇದೆಯಲ್ಲ, ನಿಮ್ದೇ ಆಡಳಿತ ಪಕ್ಷ ಇದೆಯಲ್ಲ, ಪ್ರೂವ್ ಮಾಡಿ. ನೀವು ಚಾಲೆಂಜ್ ಮಾಡ್ತೀನಿ, ಮಾಧ್ಯಮದಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೀರಿ. ನಿಮ್ದು ಆಡಳಿತ ಪಕ್ಷ ಇದೆಯಲ್ಲ ಕಾಂಗ್ರೆಸ್ ಅವ್ರದ್ದು, ಪ್ರೂವ್ ಮಾಡಿ. ಅದೇನ್ ಮಾಡ್ತೀರಾ ನೀವು? ವಿಧಾನಸೌಧದ ಮೆಟ್ಲುಗಳ ಮೇಲೆ ಪಂಚೆ ಬಿಚ್ಚಿಸಿ, ಆಯ್ತಾ, ನಾನು ಈ ಪದಗಳನ್ನ ಬಳಸಬಾರ್ದು, ಆದ್ರೂ ಕೂಡ ಇದು ನಿಮ್ದು ಆಡಳಿತ ಪಕ್ಷ ಇದೆಯಲ್ವಾ, ಆಗಿರೋ ಹಿಸ್ಟ್ರಿ ಕತೆ ಹೇಳ್ಬೇಡ್ರಿ. ನೀವು ಹಂಗ್ ತಗೊಳ್ಬೇಕು ಅಂತ 75 ವರ್ಷ ನೀವೇನ್ ಮಾಡಿದ್ರ ಅಂತ ಜನ ನೋಡಿದಾರೆ. ಈಗ ನೀವ್ ಇದೀರಲ್ಲ ಆಡಳಿತದಲ್ಲಿ, ನೀವೇನಾರು ಮಾಡಕ್ಕಾಗತ್ತಾ ಅದನ್ನ ಹೇಳಿ. ನೀವೇನಾರು ಮಾಡಕ್ಕಾಗತ್ತಾ ಹೇಳ್ರಿ. ಮಾಡೋಂಥದ್ದು ಏನಾರು ನಿಮ್ಗೆ ಇದೆ ಹೇಳಿ. ಒಂದು ನೆಟ್ಟಿಗೆ ಒಂದು ವರದಿ ಕೊಡಕ್ ಆಗ್ತಾ ಇಲ್ಲ, ಒಂದು ಸಮೀಕ್ಷೆ ಮಾಡಕ್ ಆಗ್ತಾ ಇಲ್ಲ ನಿಮ್ ಯೋಗ್ಯತೆಗೆ. ನೀವು ನ್ಯಾಯ ಕೊಡಿಸ್ತೀರಾ ಅವ್ರಿಗೆ? ನಿಮ್ಮಲ್ಲೇ ಇದೆ, ಕಣ್ಣು ಮುಂದೆ ಇದೆ, ಕೊಟ್ಬಿಡಿ. ಆಗಿದೆ ತಾನೆ ಸಿದ್ದರಾಮಯ್ಯ 2 ಬಾರಿ ಆಗಿದ್ದಾರೆ ತಾನೆ, ಕೊಟ್ಬಿಡಿ ಪರಮೇಶ್ವರ್ ಅವ್ರಿಗೆ, ಕೊಟ್ಬಿಡ್ರಿ. ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೆ ಕೊಡಿ. ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ, ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ನಿಮ್ಗೆ. ನಿಮ್ಮ ಹತ್ರ ಉತ್ತರ ಇದ್ರೆ ಸನ್ಮಾನ್ಯ ಪರಮೇಶ್ವರ್ ಅವ್ರು ಕೊಡ್ತೀವಿ ಅಂತ ಹೇಳಿ ನೋಡೋಣ. ನೀವು ಇಲ್ಲ ಇಲ್ಲ, ಅವೆಲ್ಲ ಆಗಲ್ಲ. ನೋಡಿ, ಈಗ ಸಿದ್ದರಾಮಯ್ಯ ಅವ್ರು ಬಿಟ್ಬಿಡಿ. ಆಸೆ ಅವ್ರಿಗೆ ಇದೆಯಾ ಜಾಸ್ತಿ ಇಷ್ಟೊಂದು? ಪರಮೇಶ್ವರ್ ಅವ್ರು ಕೊಟ್ಬಿಡಿ. ಅಧ್ಯಕ್ಷ ನೀವು ಕೊಡೋ ಪೋಸ್ಟ್ ಅದು ಯಾವ ಬೆಲೆ ಇದೆ? ಅದು ಕಾಂಗ್ರೆಸ್ ಅಲ್ಲಿ ಬೆಲೆ ಇದೆ ಅಷ್ಟೇ. ಅದು ಜನಕ್ಕೆ ಬೆಲೆ ಇದೆ. KPCC ಇಲ್ರಿ ಅಧ್ಯಕ್ಷರವರು, ಕರ್ನಾಟಕ ರಾಜ್ಯಕ್ಕೆ ಅವ್ರ ಅಧ್ಯಕ್ಷರು. KPCC ಅವನ್ನೆಲ್ಲ ಕರ್ನಾಟಕ ರಾಜ್ಯಕ್ಕಲ್ಲ. ಅದು
ಕರ್ನಾಟಕ ರಾಜ್ಯಕ್ಕೆ ನೀವು ಸಿಎಂ ಮಾಡಿ, ನೀವು ತಾಕತ್ತಿದ್ರೆ ನಾಳೆ ಅನೌನ್ಸ್ ಮಾಡಿ, ನೀವು ಅನೌನ್ಸ್ ಮಾಡಿ ನೋಡೋಣ. ನಿಮ್ ತಾಕತ್ತಿದ್ರೆ ನಾಳೆ ನಾವು ಮಾಡಿದೀವಿ, ನಾವು ರಾಜ್ಯಾಧ್ಯಕ್ಷ ಮಾಡಿದೀವಿ, ಸನ್ಮಾನ್ಯ ಎಚ್ ಕೆ ಕುಮಾರಸ್ವಾಮಿ ಅವ್ರನ್ನ ಮಾಡಿದೀವಿ, ಸಿಎಂ ಇಬ್ರಾಹಿಂ ಅವ್ರನ್ನ ಮಾಡಿದೀವಿ, ನಾವು ಮಾಡಿದೀವಿ ರಾಜ್ಯಾಧ್ಯಕ್ಷರು. ನಾವ್ ಹೇಳ್ಕೊಂತ ಇದೀವ ನಿಮ್ ಸಿಎಂ ಮಾಡೋ ತಾಕತ್ತಿದ್ಯಾ? ಆಡಳಿತ ಪಕ್ಷ ಕಾಂಗ್ರೆಸ್ ಅಲ್ಲಿ ಇದೆ. ನಾಳೆ ಸನ್ಮಾನ್ಯ ಪರಮೇಶ್ವರ್ ಅವರಿಗೆ ಸಿಎಂ ಮಾಡಿ ತೋರಿಸಿ, ಒಂದು ಉದಾಹರಣೆ ಕೊಡಿ ಕರ್ನಾಟಕ ರಾಜ್ಯಕ್ಕೆ. ಯೋಗ್ಯತೆ ಇಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಮಾಡ್ತೀನಿ ಮಾಡೋ ಯೋಗ್ಯತೆ ಇದ್ರೆ ಮಾಡ್ಬಿಟ್ಟು ಉದಾಹರಣೆ ಕೊಡ್ರಿ, ಎಕ್ಸಾಂಪಲ್ ಸೆಟ್ ಮಾಡ್ರಿ. ನೀವು ಹೇಳೋದು ಮಾತ್ರ 108 ಕಥೆಗಳು ಹೇಳ್ತೀರಾ, ನಿಮ್ಗೆ ಮಾಡಕ್ ಯೋಗ್ಯತೆ ಇಲ್ಲ. ಒಕ್ಕಲಿಗರು ನಿಮಗ್ ಬೇಕು, ಇಲ್ಲಿ ದಲಿತರ ಬಗ್ಗೆ ಅವರು ತುಳಿತಾ ಇದ್ರಲ್ಲ ನಿಮ್ಮ ಪಾರ್ಟಿಲಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿ ಸಿಎಂ, 138 ಜನ ಗೆಲ್ಸ್ಕೊಂಡ್ ಬಂದಿರೋ, ಮಾಡಿ ಅವ್ರಿಗೆ ಹೋಗ್ಲಿ ಸಿಎಂ. ನೋಡಿ, ಅದು ಅವ್ರೇನು ಅವ್ರು ಒದ್ದು ಕಿತ್ಕೋಬೇಕು, ಅವರು ಒದ್ದು ಕಿತ್ಕೋಬೇಕಂದ್ರೆ ಏನು? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೋಬೇಕಾ ಸಿಎಂ ಪೋಸ್ಟ್ ನ? ಒಕ್ಕಲಿಗರು ಮೋಸ ಮಾಡ್ಬಿಟ್ರಿ ಕಾಂಗ್ರೆಸ್ ಅಲ್ಲಿ. ನೀವು ಯಾರೆಲ್ಲ ಬಿಟ್ಟಿದ್ರೆ ಹೇಳಿ, ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಕಾಂಗ್ರೆಸ್ ಅಲ್ಲಿ ಯಾರ ತರ ಉದ್ಧಾರ ಮಾಡಕ್ ಬಿಟ್ಟಿದ್ರ? ಬಿಡಿ, ನೀವು ಬರೀ ವೋಟ್ ಪೊಲಿಟಿಕ್ಸ್ ಮಾಡ್ಕೊಂಡು ಕುತ್ಕೊಳ್ತಾ ಇದ್ದೀರಾ. ನಿಮ್ಗೆ ಎಲೆಕ್ಷನ್ ಬಂದಾಗ ಮಾತ್ರ ಹುಡಿಕೊಂಡು ಹೋಗ್ತೀರಾ. ಎಲೆಕ್ಷನ್ ನಿಲ್ಸಿ ಸರ್, ನಿಮ್ಮ ಸಮಯ ಹೇಳಿ. ಇದೇ ಆಗ್ತಿರೋದು ನೋಡಿ. ದಲಿತರ ಧ್ವನಿಯನ್ನು ಹೆಂಗೆ ಹತ್ತಿಕ್ಬೋದು ಅನ್ನೋದಕ್ಕೆ ಇವು ನಿದರ್ಶನಗಳು. ನಿಮಗೆ ಮಾತಾಡೋಕ್ಕೆ ಬಿಡಲ್ಲ. ಎಸ್ ಮೇಡಮ್, ನಾನು ಈಗ BJP, ಕಾಂಗ್ರೆಸ್ಸು, JDS ವಕ್ತಾರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ನೀವುಗಳು ನಿಮ್ಮ ಒಂದು ಕೆಲಸ ಆಗಬೇಕು ಅಂತಂದರೆ ಬಾಬಾ ಸಾಹೇಬ್ರನ್ನಾಗಿರ್ಬೋದು, ಸಂವಿಧಾನದವಾಗಿರ್ಬೋದು ಎಷ್ಟು ನೀಟಾಗಿ ಬಳಸ್ಕೊತೀರಾ ಅಂತಂದರೆ, ನೀವೆಲ್ಲ ಘಂಟಾಘೋಷವಾಗಿ ಹೇಳ್ಕೊಳ್ತೀರಿ ನಮ್ಮಲ್ಲಿ ಇಷ್ಟು ಜನಕ್ಕೆ ಮಿನಿಸ್ಟರ್ ಮಾಡಿದ್ದೀವಿ, ಇಷ್ಟು ಜನಕ್ಕೆ MLA ಮಾಡಿದ್ದೀವಿ, ಇಷ್ಟು ಜನಕ್ಕೆ MP ಮಾಡಿದ್ದೀವಿ ಅಂಥೇಳಿ. ಅದು ಜೊತೆಗೆ ನಮ್ಮ JDS ವಕ್ತಾರರು ಹೇಳಿದ್ದನ್ನು ಉಲ್ಲೇಖ ಮಾಡ್ತೀನಿ. ನಾವೆಲ್ಲ ಸಮವಾಗಿ ಕೂರಿಸ್ಕೊಂಡು ಊಟ ಮಾಡ್ಕೊಂಡ್ಬಿಡ್ತೀವಿ, ಕರೆಸ್ಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ಬಿಡ್ತೀವಿ, ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲ ಬಂದ್ಬಿಟ್ಟು ಸಂವಿಧಾನದಲ್ಲಿ ಕಡ್ಡಾಯ, ನೀನು ಮಾಡಲೇಬೇಕು. ಒಂದು ವೇಳೆ ಸಂವಿಧಾನದಲ್ಲಿ ಇದೆಲ್ಲ ಏನಾದ್ರು ಕಡ್ಡಾಯ ಇರಲಿಲ್ಲ ಅಂತಂದ್ರೆ, ರಿಸರ್ವೇಶನ್ ಇರಲಿಲ್ಲ ಅಂತಂದ್ರೆ, ಈಗೇನು CMಗೆ CM ಅಥವಾ PM ಕಡ್ಡಾಯ ಅಂತ ಏನಿಲ್ಲ. ಈ CMಗೆ PMಗೆ ಏನಾಗಿದೆಯೋ ಅದೇ ಆಗ್ತಾ ಇತ್ತದಲ್ಲ. ಮಿನಿಸ್ಟರ್ಗಳು ಆಗ್ತಿರ್ಲಿಲ್ಲ, MLAಗಳು ಆಗ್ತಿರ್ಲಿಲ್ಲ, ಜನ ಕುತ್ಕೊಂಡಿದ್ದೀವಿ. ಹಾಗಾಗಿ ಒಟ್ಟಿಗೆ ಕುತ್ಕೊಂಡಿರ್ವೇನ್ರಿ? ನಿಮ್ ಕ್ಯಾಶ್ ಕೇಳಿದ್ರ? ಅವ್ರ ಕ್ಯಾಶ್ ಕೇಳಿದ್ರ? ಅವ್ರ ಕ್ಯಾಶ್ ಕೇಳಿದ್ರ? ಇವ್ರ ಕ್ಯಾಶ್ ಕೇಳಿದ್ರ? ನಿಮ್ಮ ಅಲ್ಲ, ಸಾಮಾನ್ಯವಾಗಿ ಕುತ್ಕೊಳ್ಳೋದು ಹೋದ್ರೆ ಇದನ್ನೇ ಹೇಳೋ ಸಮಸ್ಯೆ. ಇಲ್ಲಿ ಯಾರೋ ಒಬ್ರು ದಲಿತರನ್ನ ಅಲ್ಕೊಂಡಿಸ್ಬಿಟ್ಟು ಮಾತಾಡಕ್ಕಾಗುತ್ತೇನ್ರಿ? ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಸಮಾನವಾಗಿ ಕುತ್ಕೊಂಡಿದೀವಿ ಅಂತಂದ್ರೆ ಒಂದ್ ಟೇಬಲ್ ನಾವು 4 ಜನ ಒಂದೇ ಟೇಬಲ್ ಕುತ್ಕೊಂಡಿದೀವಿ ಅಂತ ಅರ್ಥ. ಅದು ನಿಮ್ಮನ್ನೆಲ್ಲ ಮೂಲೆ ಸಂವಿಧಾನ ಪಾಠ ಕಲಿಸುತ್ತೆ ಅನ್ನೋ ಭಯ, ಅನ್ನೋ ಭಯ. ನೀವು ಹೇಳಿ, ನಿಮ್ಮ ಆತ್ಮ ಮುಟ್ಕೊಂಡು ಆತ್ಮಸಾಕ್ಷಿ, ನಿಮ್ಮ ಆತ್ಮ ಅವಲೋಕನ ಮಾಡ್ಕೊಳ್ಳಿ. ನನ್ನ ವಾದಕ್ಕೋಸ್ಕರ ಮಾತಾಡೋದು ಬೇಡ. ಕಂಬಲಿಪಲ್ಲಿ, ಪೆಪ್ರ, ಕಿಲ್ಚಿ, ಚಿಂಟೂರು ಎಂತ ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದಿದ್ದಾರೆ. ಯಾರಾದ್ರೂ ಒಬ್ರು ಬೀದಿಗಿಳಿದು ಹೋರಾಟ ಮಾಡಿದ್ದೀನಿ, ಯಾರಾದ್ರೂ ಒಬ್ರು ದಲಿತರ ಪರ ನ್ಯಾಯ ಕೊಡಿಸಿದ್ದೀನಿ, ಇವತ್ತಿಗೂ ಬಿದ್ದಿದೆ ಮೇಡಮ್ ಫೈಲು. ಬೇರೆ ಕಡೆ ಬೇರೆದೆಲ್ಲ ಬೇಡ, ಕಂಬಲಪಲ್ಲಿ ತಗೊಳ್ಳಿ, ಜೀವಂತ ದಹನ, ಫ್ಯಾಮಿಲಿನೇ ಹಾಕೊಂಡು ಸುಟ್ಟಾಕ್ಬಿಟ್ರು. ಇವ್ರು ಯಾರು ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ಬಿಡ್ಲಿ ಮೇಡಮ್, ನಾವು ಬೀದಿಗೆ ಇಳಿದ್ವಿ, ಇಂಥ ಹೋರಾಟ ಮಾಡಿದ್ವಿ, ಈ ಕುಟುಂಬಕ್ಕೆ ನ್ಯಾಯ ಕೊಡಿಸಿದ್ವಿ. ಸರ್ ತಗೊಂಬನ್ನಿ, ಕರ್ನಾಟಕ ರಾಜ್ಯ ತಗೊಂಬನ್ನಿ ಅಂತೆ ಆಡಳಿತ ಕಾಂಗ್ರೆಸ್ ರಾಜಕೀಯನ ಆಡಳಿತ ಪಕ್ಷ ಬನ್ನಿ, ತಗೊಂಬನ್ನಿ ಹೋಗೋಣ. ಬನ್ನಿ ಆಡಳಿತ ಪಕ್ಷ ಕಾಂಗ್ರೆಸ್, ಬನ್ನಿ ವಿಧಾನಸೌಧಕ್ಕೆ ಹೋಗೋಣ. ಮಾನವೀಯತೆ ಇದ್ದರೆ ಬನ್ನಿ, ನಾಳೆ ಹೋಗೋಣ. ಬನ್ನಿ, ನಾಳೆ ಹೋಗೋಣ ವಿಧಾನಸೌಧಕ್ಕೆ. ನಡೀರಿ, ವಿಧಾನಸೌಧ ಚಲೋ ಮಾಡೋಣ. ನಡೀರಿ, ವಿಧಾನಸೌಧ ಚಲೋ ಮಾಡೋಣ. ನಡೀರಿ, ಆಡಳಿತ ಚಲೋ ಮಾಡೋಣ. ನಡೀರಿ, ಹೋಗೋಣ ವಿಧಾನಸೌಧಕ್ಕೆ. ಅವ್ರ ಯೋಗ್ಯತೆಗೆ ಉದ್ಘಾಟನೆ ಯಾರ ಕಡೆಯಿಂದ ಮಾಡಿಸಿದ್ರು? ಪಾರ್ಲಿಮೆಂಟ್ನ ಸಂವಿಧಾನದ ಉನ್ನತ ಸ್ಥಾನದಲ್ಲಿ ಇರೋರು ಅವರು, ಮುರ್ಮು ಅವರು. ಉದ್ಘಾಟನೆಗೆ ಯಾರನ್ನೇ ಕರ್ಕೊಂಡ್ಬಂದು? ಸ್ವಾಮೀಜಿಗಳನ್ನ. ನಾನು ಬೇಡ ಅಂತ ಹೇಳಿಲ್ಲ. ಮುರ್ಮು ಅವ್ರಿಗೆ ಸ್ಥಾನ ಏನು ಸಂವಿಧಾನದಲ್ಲಿ? ಅವರು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮುರ್ಮು ಅವರು. ಸೊ ಇವತ್ತು ಮುರ್ಮು ಅವರಿಂದ ಹಿಡಿದು ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಸಾಮಾನ್ಯ ಜನದವರೆಗೂ ಅನುಭವಿಸ್ತಕ್ಕಂಥ ಇದು ಶೋಷಣೆ ಇದು. ಸೊ ನೀವು ದಯವಿಟ್ಟು ನಿಮ್ಮ ನಾಯಕರುಗಳನ್ನ ಸಮರ್ಥನೆ ಮಾಡ್ಕೊಳ್ತೀನಿ ಅನ್ನೋದ್ರಿಂದ ಸಮರ್ಥನೆ ಮಾಡ್ಕೊಳ್ಳಿ ಸಮಸ್ಯೆ. ದಲಿತರನ್ನ ಸುಟ್ಟಾಕ್ತಾ ಇದ್ದೀರಾ, ದಲಿತರನ್ನ ಇವತ್ತು ಜೀವಂತವಾಗಿ ದಹನ ಮಾಡ್ತಾ ಇದ್ದೀರಾ.
ಎಲ್ರಿಗೂ ಅದರ ಪಾಲಿದೆ. ಈ ಪಾಪದ ಪಾಲನ ನೀವೆಲ್ಲರೂ ಕೊಡವನ್ನ ನೀವೆಲ್ಲರೂ ಸಮರ್ಥನೆ ಮಾಡ್ಕೊಂತ ಇಲ್ಲ. ನಾವು ಚರ್ಚೆಯಲ್ಲಿ ಫಸ್ಟ್ ಹೇಳಿದಾಗಲಿದ್ರು ಎಲ್ಲಾರನ್ನೂ ಮೇಲಕ್ಕೆ ತಗೊಂಡ್ಬರ್ಬೇಕು, ಸಮಾನವಾಗಿ ತರಬೇಕು. ಸ್ವಾಮಿ, ನೀವೇನಾದ್ರು ಪಕ್ಕದ ಕೂರಿಸ್ಕೊಂಡ್ರೆ ನೀವು ಜೈಲಿಗೆ ಹೋಗ್ತೀರಾ? ಬಂದಿದೆ ಕಾನೂನು. ಘಟನೆ ನಡೆದಾಗ ಯಾರಿದ್ರಿ, ಯಾವ ಸರ್ಕಾರ ಇತ್ತು, ನೀವು ಮಾತಾಡೋದ್ರೂ ಕೂಡ ಎತ್ತರದಿಂದ ಮಾತನಾಡಿ, ಮಾತಾಡುವಾಗ ಒಂದ್ ಸ್ವಲ್ಪ ಎತ್ತರದಲ್ಲಿ ನಿಮ್ ಜೊತೆ ಕಾರ್ಯಕ್ರಮದಲ್ಲಿ ಮಣಿಕಂಠ ಅವರು, ರಿಷಿಕ್ ಅವರು, ಸ್ವಾತಿ ಹಾಗೇನೆ ಸಿದ್ದನಗೌಡರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ದಲಿತ ಅನ್ನುವಂಥ ಟ್ರಂಪ್ ಕಾರ್ಡನ್ನು ಈಗಲೂ ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಇನ್ನು 3 ವರ್ಷ ಇದೆ ಎಲೆಕ್ಷನ್ಗೆ, ಆಗಲೇ ತಯಾರಿ ಭಾಳ ಭರ್ಜರಿಯಾಗಿ ನಡೀತಾ ಇದೆ. ಬಿಟ್ಬಿಡಿ ಇದನ್ನೆಲ್ಲ, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಜನಸಾಮಾನ್ಯರಿಗೆ ಬೇಕಾದಂಥ ರಸ್ತೆ, ನೀರು, ಮೂಲಭೂತ ಸೌಕರ್ಯ ಕೊಡಿ, ನೀವೇ ಮುಂದಕ್ಕೆ ಅಧಿಕಾರವನ್ನು ನಡೆಸ್ಬೋದು. ವಿರೋಧ ಪಕ್ಷ ಅಂದಾಗ ಆ ಜವಾಬ್ದಾರಿಯನ್ನು ನೆಟ್ಟಿಗೆ ನಿಭಾಯಿಸಿ. ನೀವು ಆಂತರಿಕ ಕಚ್ಚಾಟದಲ್ಲಿ ಇವ್ರನ್ನವರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದನ್ನು ಕೂಡ ಜನ ಗಮನಿಸ್ತಾರೆ. ಹಾಗಾಗಿ ದಲಿತ ಅನ್ನುವಂಥ ಟ್ರಂಪ್ ಕಾರ್ಡನ್ನು ಬದಿಗಿಟ್ಟು ಪ್ರತಿಯೊಬ್ಬ ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ ಇದು, ಸರ್ವೇ ಜನ ಸುಖಿನೋ ಭವಂತು ಅಂತ ಬೇರೆ ಹೇಳ್ತಿರಲ್ಲ, ಎಲ್ಲರ ಉದ್ಧಾರಕ್ಕೆ ಕೈ ಜೋಡಿಸಿ ಜೊತೆಯಾಗಿ ನಿಂತುಕೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.